Hello, everyone, and welcome to Maybe Muslim. I'm Mariam Heather, producer and host of the podcast, and this conversation is dedicated to the life and legacy of Sara Abu Bakr, noted as the first Muslim woman writer in Kannada. Today, I am joined by Dr. Sabiha Bhumigoda, retired Vice Chancellor of Karnataka State Women's Akka Mahadevi University, Vijaypura, and scholar Dr. Sukanya Kanaralli, who has kindly interviewed Dr. Sabiha on behalf of MBM. Dr. Sabiha was a good friend and literary critic of Sara Abu Bakr. This episode focuses on Sara Abu Bakr's journey as a writer that was deeply influenced by her background as a woman from the Bihari Muslim community, predominantly based in the southern western coast of India. Sara wrote about the prejudices and patriarchy driven challenges concerning Muslim women within the community, often at the hands of the clergy class or those with radical views. Her breakthrough novel, Chandragiriya Tiradalli, translated into English as Breaking Ties or Nadira, established her as the leading Muslim feminist voice in Kannada literature. Sara used her writing as a medium to support not just Muslim women's rights, but also gender equality, women's education, communal harmony, and her stand against caste or religious based discrimination, violence, and injustice. She was awarded the Karnataka Sahitya Academy Award in 1984, followed by other recognitions for her contribution to Kannada literature. Sara Abu Bakr passed away in January 2023 at the age of 86, but has left behind a legacy of progressive writings and ideology that continues to influence readers, writers, and scholars beyond Kannada literature. This conversation between Dr. Sabiha and Dr. Sukanya is in Kannada. The full English transcript of this episode is available on MBM's website, which is mainbhimuslim.com. ನಮಸ್ಕಾರ ಸಬಿಹಾ ಅವರೇ. ನಮಸ್ಕಾರ ಸುಕನ್ಯಾ. ಈ ಸಂದರ್ಶನಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀವು ಕನ್ನಡದ ಮಹತ್ವದ ಲೇಖಕಿಯರಲ್ಲಿ ಒಬ್ಬರಾದ ಸಾರಾ ಅಬೂಬಕರ್ ಅವರ ಆಪ್ತರಲ್ಲಿ ಒಬ್ಬರು. ಕನ್ನಡ ಮಹಿಳಾ ಸಾಹಿತ್ಯಕ್ಕೆ ಹಾಗೂ ಭಾರತೀಯ ಅನ್ನುವ ಹರವಾದ ಚೌಕಟ್ಟಿನ ಸಾಹಿತ್ಯಕ್ಕೆ ಸಾರಾ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಖುಷಿಯಿಂದ ಹೇಳೋಣ. ಸಾರಾ ಅವರು ಬಗ್ಗೆ ಮಾತನಾಡುವುದು ಅಂದರೆ ನನಗೆ ಸಂತೋಷ. ಸಾರಾ ಅವರು ಕನ್ನಡದ ಮೊದಲ ಮುಸ್ಲಿಂ ಲೇಖಕಿ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಕೋತೀವಿ. ಅವ್ರಿಗಿಂತ ಮುಂಚೆನೆ ಸುಮಾರು 7-8 ವರ್ಷಗಳ ಹಿಂದೆನೆ ಸಾರಾ ಅವರು ಬದುಕಿದ್ದ ಪ್ರತಿನಿಧಿಸ್ತಾ ಇದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಮುಮ್ತಾಜ್ ಅನ್ನೋರು ಬರಿತಾ ಇದ್ರು, ಕಥೆಗಳನ್ನು ಬರಿತಾ ಇದ್ರು, ಆ ನಂತರ ಕಾದಂಬರಿನೂ ಬರೆದ್ರು. ಆದರೆ ಅವರ ಸಾಹಿತ್ಯ ಕೃಷಿ ನಿರಂತರವಾಗಿರಲಿಲ್ಲ. ನಡುವಲ್ಲಿ ಸಾಕಷ್ಟು ಅಂತರಗಳ ಇದ್ದದ್ರಿಂದ ಮತ್ತು ಸಾರಾ ಅವರು ಒಮ್ಮೆ ಬರೆಯುವುದಕ್ಕೆ ಶುರು ಮಾಡಿದ ಮೇಲೆ ಅವರು ನಿರಂತರವಾಗಿ ಸಾಹಿತ್ಯ ಲೋಕದ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡ ಕಾರಣಕ್ಕಾಗಿ ನಾವು ಸಾರಾ ಅವರನ್ನ ಕನ್ನಡದ ಮೊದಲ ಮುಸ್ಲಿಂ ಲೇಖಕಿ ಅಂತೇಳಿ ಕರಿತೀವಿ. ಈ ಅರ್ಥದಲ್ಲಿ ಅವರಿಗೆ ಈ ಹಿರಿಮೆ ಸಲ್ಲುತ್ತೆ. ಸಾರಾ ಅವರು ಬರವಣಿಗೆಯನ್ನ ಆರಂಭ ಮಾಡಿದ್ದು ಕಳೆದ ಶತಮಾನದ 80ರ ದಶಕದಲ್ಲಿ ಅನ್ನೋದನ್ನ ನಾನಿಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಅವಧಿ ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾದದ್ದು ಯಾಕಂದ್ರೆ ಆವಾಗ ಬಂಡಾಯ ಮತ್ತು ದಲಿತ ಚಳುವಳಿ ತನ್ನ ಉಚ್ಛ್ರಾಯ ಕಾಲದಲ್ಲಿತ್ತು. ಹಾಗೆಯೇ ಸಮಾಜದ ಅಂಚಿನಲ್ಲಿದ್ದಂಥ ಹಲವು ಸಮುದಾಯಗಳು ಈ ಅವಧಿಯಲ್ಲಿ ಮೊದಲ ಬಾರಿಗೆ ಸಾಹಿತ್ಯದಲ್ಲಿ ಕೃಷಿಯನ್ನು ಮಾಡುವುದಕ್ಕೆ ಏಕಕಾಲಕ್ಕೆ ತೊಡಗಿದ್ದೂ ಆಗಿತ್ತು. ಇನ್ನೊಂದು 1980ರ ದಶಕದಲ್ಲೇ ಮುಖ್ಯವಾಗಿ ಲಂಕೇಶ್ ಪತ್ರಿಕೆ ಕೂಡ ಆರಂಭ ಆದದ್ದು. ಅದನ್ನ ಕನ್ನಡದ ಜಾಣಜಾಣಿಯರ ಪತ್ರಿಕೆ ಅಂತ ಹೇಳಿಯೇ ಲಂಕೇಶ್ ಅದನ್ನ ಟ್ಯಾಗ್ ಹಾಕೊಂಡು ಬರಿತಾ ಇದ್ದದ್ದು. ಮತ್ತು ಆಗ ಲಂಕೇಶ್ ಪತ್ರಿಕೆಯನ್ನು ಓದುವುದು ಅಂತ ಹೇಳಿದ್ರೆ ಎಲ್ಲರಿಗೂ ಆ ಥರದ ಒಂದು ಅಭಿಮಾನ ಕೂಡ ಇತ್ತು. ಇಂತಹ ಲಂಕೇಶ್ ಪತ್ರಿಕೆಯಲ್ಲಿ ಬೆಳಕಿಗೆ ಬಂದ ಹಲವು ಲೇಖಕಿಯರಲ್ಲಿ ಸಾರಾ ಕೂಡ ಒಬ್ಬರು.
ಅವ್ರು ತಮ್ಮ ಬರಹವನ್ನ ಆರಂಭ ಮಾಡಿದ್ದು ಆ, ವಿಜಾಪುರದ ನಜ್ಮಾ ಬಾಂಗಿ ಅನ್ನುವಂಥವ್ರು ಸಿನಿಮಾ ನೋಡಿದ್ರು ಅನ್ನುವ ಕಾರಣಕ್ಕಾಗಿ ಅಲ್ಲಿಯ ಮುಸ್ಲಿಂ ಮೂಲಭೂತವಾದಿಗಳು ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರ ಮೇಲೆ ಫತ್ವಾವನ್ನು ಹೊರಡಿಸಿದ್ರು. ಇದು ವರದಿಯಾದಾಗ ಸಾರಾ ಅವರು ತಮ್ಮ ಪ್ರತಿರೋಧವನ್ನ ಲಂಕೇಶ್ ಪತ್ರಿಕೆ ಮೂಲಕ ಅವರು ಪ್ರಕಟಿಸಿದ್ರು. ಬಹುಶಃ ಅವತ್ತು ಸಾರಾ ಅವರೇ ಹೇಳುವ ಹಾಗೆ ಈ ತನ್ನ ಲೇಖನ ಅಥವಾ ತನ್ನ ಟಿಪ್ಪಣಿ ಪ್ರಕಟ ಆಗುತ್ತೋ ಇಲ್ವೋ ಅಂತಿದ್ರು. ಅದು ಒಂದೇ ವಾರದಲ್ಲಿ ಪ್ರಕಟವೂ ಆಯಿತು. ಅಲ್ಲಿಂದ ಸಾರಾ ಅವರ ಸಾಹಿತ್ಯಿಕವಾದಂಥ ಒಂದು ಪಯಣ ಅನ್ನುವಂಥದ್ದು ಆರಂಭ ಆಯಿತು ಅಂತ ಅನ್ಸುತ್ತೆ. ಅಲ್ಲಿಂದ ಅವರು ಮುಸ್ಲಿಂ ಹುಡುಗಿ ಶಾಲೆ ಕಲ್ತದ್ದು ಅನ್ನುವಂಥದ್ದನ್ನ ಬರೆದ್ರು. ಆ ನಂತರ ಕಾದಂಬರಿ, ಕತೆ, ಹೀಗೆ ಹಲವು ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದರು. ಸಾರಾ ಅವರು ಪ್ರತಿನಿಧಿಸ್ತಾ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಅದೇ ಬ್ಯಾರಿ ಸಮುದಾಯಕ್ಕೆ ಸೇರಿದಂಥ ಬೋಳುವಾರ ಮೊಹಮ್ಮದ್ ಕುನ್ನಿ ಆಗಿರ್ಬೋದು, ಫಕೀರ್ ಮೊಹಮ್ಮದ್ ಕಟ್ಪಾಡಿ ಆಗಿರ್ಬೋದು, ಅವರು ಕೂಡ ಸಾರಾ ಅವರಿಗಿಂತ ಮುಂಚಿನಿಂದ ಕನ್ನಡದಲ್ಲಿ ಸಾಹಿತ್ಯ ಕೃಷಿ ಮಾಡ್ತಾ ಇದ್ರು. ಇವರು ಮೂವರ ಉದ್ದೇಶವು ಒಂದೇ ಆಗಿತ್ತು, ಗುರಿ ಒಂದೇ ಆಗಿತ್ತು, ಆಸ್ಥೆ ಕೂಡ. ಅದು ಯಾವುದು ಅಂತ ಹೇಳಿದ್ರೆ, ಮುಸ್ಲಿಂ ಮೂಲಭೂತವಾದಿಗಳ ಸ್ತ್ರೀ ವಿರೋಧಿ ನಿಲುವುಗಳು ಏನಿದ್ವೋ ಅದನ್ನ ವಿರೋಧಿಸುವುದನ್ನ ಅವರು ಸಾಹಿತ್ಯದಲ್ಲಿ ಪ್ರಧಾನ ಕಾಳಜಿಯಾಗಿ ಇಟ್ಕೊಂಡಿದ್ರು. ಬೋಳುವಾರು ಮತ್ತು ಕಟ್ಪಾಡಿ ಅವರು ಇದನ್ನ ಪುರುಷ ನೆಲೆಯಿಂದ, ಸ್ತ್ರೀಪರ ಕಾಳಜಿಯಿಂದ ಸಾಹಿತ್ಯವಾಗಿ ಮಾಡಿದರೆ, ಸಾರಾ ಅವರು ಸ್ತ್ರೀಯರ ಸಂವೇದನೆಗಳಿಗೆ ಆದ್ಯತೆಯನ್ನು ನೀಡಿ ಕೃತಿ ರಚನೆ ಮಾಡಿದ್ರು. ಹಾಗಾಗಿ ಆ ಒಂದೇ ವಸ್ತುವನ್ನ ನೋಡುವ ಕ್ರಮಗಳಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಹುದಾಗಿದೆ. ಹೀಗಾಗಿ ಕನ್ನಡ ಸಾಹಿತ್ಯದ ನೆಲೆಯಿಂದ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ಸಾರಾ ಅಬೂಬಕರ್ ಅವರ ಕೃತಿಗಳು ಅದುವರೆಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪರಿಚಿತವಾಗಿದ್ದ ಅಥವಾ ಅನ್ಯವಾಗಿದ್ದ ಮುಸ್ಲಿಂ ಸಮುದಾಯದ ಜಗತ್ತನ್ನ ಪರಿಚಯಿಸುವ ದೃಷ್ಟಿಯಿಂದ ತುಂಬಾ ಮುಖ್ಯ ಅಂತ ಅನ್ನಿಸ್ತವೆ. ಲೇಖನದಿಂದ ಆರಂಭವಾದಂಥ ಅವರ ಬರಹ, ಅನಂತರ ಕಾದಂಬರಿ, ಸಣ್ಣ ಕತೆ, ಅನುವಾದ, ರೇಡಿಯೋ ನಾಟಕ, ಪ್ರವಾಸ ಕಥನ, ಆತ್ಮಕಥೆ, ಹೀಗೆ ಹಲವು ಮಗ್ಗುಲುಗಳಲ್ಲಿ ವಿಸ್ತರಿಸಿಕೊಂಡಿದೆ. ಥ್ಯಾಂಕ್ಸ್ ಅಭಿಯಾ. ಮತ್ತೆ ಒಂದು ಪ್ರಶ್ನೆ. ಸಾರಾ ಅವರ ಬರವಣಿಗೆ ಹೆಚ್ಚಿನಂಶ ಬ್ಯಾರಿ ಸಮುದಾಯದ ಒಳಗೆ ಇದ್ದಂತಹ ಸಂಪ್ರದಾಯವಾದಿ ಮತ್ತು ಪುರುಷ ಪ್ರಧಾನ ನಿಲುವು ಮತ್ತು ಆಚರಣೆಗಳ ಕಾರಣದಿಂದ ಮಹಿಳೆಯರು ಎದುರಿಸಬೇಕಾಗಿದ್ದ ಸವಾಲುಗಳ ಮೇಲೆ ಕೇಂದ್ರೀಕರಿಸಿತ್ತು. ಆ ಸವಾಲುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆ ಸವಾಲುಗಳು ಮತ್ತೆ ಮತ್ತೆ ಅವರ ಕಾದಂಬರಿಗಳಲ್ಲಿ ಬಂದಿದ್ದಾವೆ. ಅವನ್ನ ಹೀಗೆ ಗುರುತಿಸ್ಬೋದು ಅನ್ಸುತ್ತೆ. ಬಹುಮುಖ್ಯವಾಗಿ ಅವರು ಮುಸ್ಲಿಂ ಸಮುದಾಯದ ಒಳಗಡೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದಂಥ ಸುಲಭದ ತಲಾಖ್, ಏಕ ಬಾರಿಗೆ 3 ಬಾರಿ ತಲಾಖ್ ಹೇಳೋದ್ರಿಂದ ವಿಚ್ಛೇದನ ನಡೀತಾ ಇದ್ದಂಥ ಕ್ರಮದ ಬಗ್ಗೆ ಅವರು ಹೆಚ್ಚು ಮಾತಾಡಿದ್ದಾರೆ. ಬಹುಪತ್ನಿತ್ವ ಪದ್ಧತಿಯ ಬಗ್ಗೆ ಮಾತಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಒಳಗಡೆ ಬಾಲ್ಯ ವಿವಾಹ ಹೇಗಿತ್ತು ಅನ್ನುವಂಥದ್ದು, ಅತಿ ಸಂತಾನದ ಸಮಸ್ಯೆಯ ಬಗ್ಗೆ, ಕೌಟುಂಬಿಕ ದೌರ್ಜನ್ಯದ ಬಗ್ಗೆ, ಮತ್ತು ಇನ್ನೊಂದು ನೆಲೆಯಲ್ಲಿ ಅವರು ಚರ್ಚೆ ಮಾಡೋದಕ್ಕೆ ಇಷ್ಟಪಟ್ಟಂಥದ್ದು ಯಾವುದು ಅಂತ ಹೇಳಿದ್ರೆ, ಶರೀಯತ್ನ ಅಪವ್ಯಾಖ್ಯಾನ ಹೇಗೆ ಪುರುಷರಿಂದ ಆಗ್ತಾ ಇದೆ ಅನ್ನುವುದನ್ನ ಅವರ ಕೃತಿಗಳಲ್ಲಿ ಅಲ್ಲಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಇನ್ನೊಂದು, ಈಗ ಯಾವ್ಯಾವುದೋ ಕಾರಣಕ್ಕಾಗಿ ಒಂದು ತಲಾಖನ್ನ ನೀಡಿದ, ಅವಸರದ ತಲಾಖನ್ನ ನೀಡಿದ, ಏಕಬಾರಿ 3 ತಲಾಖನ್ನ ನೀಡಿದ ಸಂದರ್ಭಗಳಲ್ಲಿ ಮತ್ತೆ ಅವರಿಬ್ರು ಒಟ್ಟಾಗಬೇಕು ಅಂಥೇಳಿ ತೀರ್ಮಾನ ಮಾಡಿದಾಗ ಅವರ ಪುನರ್ಮಿಲನಕ್ಕೆ ಈ ಸಮುದಾಯದ ಒಳಗಡೆ ಇದ್ದಂಥ ಒಂದು ದಿನದ ಮದುವೆ ಅನ್ನುವಂಥ ಒಳದಾರಿಯ ಬಗ್ಗೆ ಅವರ ಆಕ್ಷೇಪವನ್ನು ಎತ್ತುತ್ತಾರೆ. ಲಿಂಗ ಪಕ್ಷಪಾತಿಯಾದಂಥ ಧರ್ಮದ ಕಟ್ಟುಪಾಡುಗಳು ಏನಿದ್ವು, ನಿಯಮಗಳು ಏನಿದ್ವು ಮತ್ತು ವಿಧಿವಿಧಾನಗಳು ಏನಿದ್ದಾವೆ
ಅವೆಲ್ಲವುಗಳನ್ನು ಅವರು ವಿರೋಧಿಸ್ತಾರೆ. ಮತ್ತು ಅವರ ಸಾಹಿತ್ಯದಲ್ಲಿ ಈ ಮುಸ್ಲಿಂ ಸಮುದಾಯದ ಅಬಲರ ಮೇಲೆ, ಅದು ಹೆಣ್ಮಕ್ಳು ಆಯಿತು, ಬಡವರಾದೀತು, ಅನಕ್ಷರಸ್ಥರಾಗಿರ್ಬೋದು, ಇವರೆಲ್ಲರ ಮೇಲೆ ಜಮಾತನ್ನ ಕೈವಶ ಮಾಡಿಕೊಂಡಂಥ ಉಳ್ಳವರು ಮಾಡುವ ಶೋಷಣೆಯನ್ನ ಮತ್ತೆ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗೂ ಅವರ ಧರ್ಮದಲ್ಲೇ ಇದ್ದಂಥ ಸಹಜವಾಗಿ ಹೆಣ್ಮಕ್ಕಳಿಗೆ ಇರುವ ಹಕ್ಕುಗಳು ಅಂತ ಗುರುತಿಸುವ ಶಿಕ್ಷಣದ ಹಕ್ಕು, ವಿವಾಹದ ನೆಲೆಯಲ್ಲಾಗಿರ್ಬೋದು, ಖುಲ್ಲಾದ ನೆಲೆಯಲ್ಲಾಗಿರ್ಬೋದು, ಇವೆಲ್ಲವುಗಳಲ್ಲಿ ಇದ್ದಂಥ ಸ್ತ್ರೀ ಪರ ಹಕ್ಕುಗಳ ಬಗ್ಗೆ ಏನು ಅಪವ್ಯಾಖ್ಯಾನ ನಡೀತಾ ಇತ್ತೋ, ಈ ಅಪವ್ಯಾಖ್ಯಾನಗಳನ್ನು ಟೀಕಿಸುವ, ವಿಮರ್ಶೆ ಮಾಡುವ ಒಂದು ಉದ್ದೇಶ ಅವರ ಸಾಹಿತ್ಯದಲ್ಲಿ ಮತ್ತೆ ನಮಗೆ ಕಾಣಿಸಿಕೊಳ್ಳುತ್ತೆ. ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಬಗ್ಗೆ ಒಂದು ಪ್ರಶ್ನೆ ಸಬಿಹಾ. ಅದು ಮೊದಲನೇ ಸಲ ಪ್ರಕಟ ಆದಾಗ ಸಾರಾ ಅವರು ಏನೆಲ್ಲ ಪ್ರತಿರೋಧವನ್ನ ಎದುರಿಸ್ಬೇಕಾಯ್ತು, ಅದ್ರ ಬಗ್ಗೆ ಹೇಳ್ತೀರಾ? ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಬಂದಾಗ ಅದು ಒಂದು ಹೊಸ ಒಂದು ಸಂಚಲನವನ್ನೇ ಕನ್ನಡ ಸಾಹಿತ್ಯದಲ್ಲಿ ಉಂಟು ಮಾಡ್ತು ಅಂತ ಈಗಾಗಲೇ ಹೇಳಿದೆ. ಆದರೆ ಕೃತಿ ಪ್ರಕಟ ಆದ ಬಳಿಕ ಸಾಮಾಜಿಕವಾಗಿ ಅದು ಉಂಟು ಮಾಡಿದ ತಲ್ಲಣದ ಬಗ್ಗೆ ನೆನಪಿಸಿಕೊಳ್ಳೋದಾದ್ರೆ, ಬಹುಶಃ ಅದು 1985ನೇ ಇಸ್ವಿ. ಅವರ ಚಂದ್ರಗಿರಿಯ ಕಾದಂಬರಿ ಬಂದು 1 ವರ್ಷ ಆಗಿತ್ತಷ್ಟೆ. ದಕ್ಷಿಣ ಕನ್ನಡದ ಬಂಡಾಯ ಸಾಹಿತ್ಯ ಸಂಘಟನೆಯವರು ಪುತ್ತೂರು ಅನ್ನುವಂಥ ಒಂದು ಪ್ರದೇಶದಲ್ಲಿ ಜನಾಂಗೀಯ ಅಧ್ಯಯನ ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನ ಇಟ್ಕೊಂಡಿದ್ರು. ಆ ವಿಚಾರ ಸಂಕಿರಣದಲ್ಲಿ ಉಳಿದ ಪೇಪರ್ಸ್ ಇದ್ದ ಹಾಗೇನೆ ಸಾರಾ ಅಬೂಬಕರ್ ಅವರಿಗೆ ಅವರ ಕಾದಂಬರಿಯ ಬಗ್ಗೆ ಮಾತನಾಡುವುದಕ್ಕೆ ಆಹ್ವಾನ ಮಾಡಿತ್ತು. ಮೊದಲ ಸಂಪನ್ಮೂಲ ವ್ಯಕ್ತಿ ಮಾತಾಡಿದ್ರು. ಆ ನಂತರ ಸಾರಾ ಅವರ ಸರದಿ ಬಂದಾಗ ಒಮ್ಮೆಲೆ ಆ ಸಭೆಯಲ್ಲಿ ಗಲಾಟೆ, ಗದ್ದಲ, ಪ್ರತಿಭಟನೆ ಎಲ್ಲವುಗಳು ಆರಂಭ ಆದವು. ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕೆಲವು ಯುವಕರೆಲ್ಲ ಕಿರ್ಚಾಡ್ತಾ ಇದ್ರು. ಅವ್ರ ಕೈಯಲ್ಲಿದ್ದಂಥ ಪೊರಕೆ ಕಡ್ಡಿಗಳನ್ನೆಲ್ಲ ವೇದಿಕೆಗೆ ಬಿಸಾಡ್ತಾ ಇದ್ರು. ಆಗ ಸಂಘಟಕರು ಬಂದು ಸಾರಾ ಮತ್ತು ಪ್ರೇಕ್ಷಕರ ನಡುವೆ ನಿಂತ್ಕೊಂಡ್ರು. ಹಾಗೆ ಅವರು ಅಡ್ಡ ನಿಂತ್ಕೊಂಡಾಗ ಇನ್ನಿಷ್ಟು ಸಿಟ್ಟುಗೊಂಡಂಥ ಯುವಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೈಗೆ ಸಿಕ್ಕಿದ ಕುರ್ಚಿಗಳನ್ನು ವೇದಿಕೆಯ ಕಡೆಗೆ ಎಸೆಯುವುದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಕೆಲವರು ಮಾತಾಡ್ತಾ ಇದ್ರು, ಬುರ್ಖಾ ಇಲ್ಲದೆ ವೇದಿಕೆಯಲ್ಲಿ ಗಂಡಸರ ಜೊತೆಗೆ ಭಾಷಣ ಮಾಡುವುದಕ್ಕೆ ಬಂದಿದಾರಲ್ಲ, ಇವರೆಂಥ ಮುಸ್ಲಿಮರು ಅನ್ನುವುದು ಅವರ ಆಕ್ಷೇಪ ಆಗಿತ್ತು. ಇದು ಬಹುಶಃ ಹೊರಗೆ ಕಾಣುವ ಆಕ್ಷೇಪ ಅಂತ ನಾವು ಅಂತೀನಿ. ಯಾಕಂದ್ರೆ ಅವರ ನಿಜವಾದ ಆಕ್ಷೇಪ ಇದ್ದದ್ದು, ಸಾರಾ ಅವರು ತಮ್ಮ ಮೊದಲ ಕಾದಂಬರಿಯಲ್ಲಿಯೇ ಈ ಸುಲಭದ ತಲಾಖ್ ಅಂದ್ರೆ ತ್ರಿವಳಿ ತಲಾಖ್ ಏಕಕಾಲಕ್ಕೆ ಕೊಡುವಂಥದ್ರ ಬಗ್ಗೆ ಮಾತನಾಡಿದ್ದು, ಮತ್ತು ದಂಪತಿಗಳ ಪುನರ್ಮಿಲನಕ್ಕೆ ಆ ಭಾಗದಲ್ಲಿ ಇದ್ದಂಥ ಒಂದು ಒಳದಾರಿಯನ್ನ ಬಹಿರಂಗಕ್ಕೆ ತಂದಂಥದ್ದು, ಈ ರೀತಿಯಲ್ಲಿ ಅದನ್ನು ವಿರೋಧಿಸಿದ್ದು, ಇವೆಲ್ಲವುಗಳು ಅವರಿಗೆ ಸಾರಾ ಅವರು ಇನ್ನು ಬರೀಬಾರ್ದು ಅನ್ನುವ ಹಾಗೆ ತಡೆಯುವ ಒಂದು ಉದ್ದೇಶ ಇತ್ತು ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲಿ ಇದ್ದಂಥ ಯಾರೋ ಒಬ್ರು ಹಿರಿಯರು ಹೇಳಿದ್ರು, ನೋಡ್ರಿ ಇದು ಸರಿಯಲ್ಲ, ಒಬ್ಬ ಮಹಿಳೆಯ ಮೇಲೆ ದಾಳಿ ಮಾಡುವುದನ್ನ ಮುಸಲ್ಮಾನರ ನಡವಳಿಕೆ ಒಪ್ಪುದಿಲ್ಲ, ಇದೆಲ್ಲ ಸರಿಯಲ್ಲ ಅಂತಂದು ಹೇಳ್ತಾ ಇದ್ರೆ ಅದನ್ನು ಕೇಳುವಂತ ಸಹನೆ ಯಾರಲ್ಲೂ ಇರಲಿಲ್ಲ. ಶಾಲೆಯ ದಿನಗಳಲ್ಲಿ ಮಾತ್ರ ಸ್ಟೇಜನ್ನು ಏರಿದಂಥ ಸಾರಾ ಅವರು ಬಹುಶಃ 3 ದಶಕಗಳ ಕಾಲ ಮತ್ತೆ ಸ್ಟೇಜ್ ಮೇಲೆ ಬಂದವರೇ ಅಲ್ಲ. ಸಾರ್ವಜನಿಕ ವೇದಿಕೆಗಳಿಂದ ಅವರು ತುಂಬ ದೂರ ಇದ್ದವರು. ಅಂಥವರು ಮೊದಲ ಬಾರಿಗೆ ವಿಚಾರ ಸಂಕಿರಣದಲ್ಲಿ ತುಂಬ ಸಂಕೋಚದಿಂದ, ಅಳುಕಿನಿಂದ ಒಪ್ಕೊಂಡು ಬಂದಿದ್ರು ಮಾತಾಡಕ್ಕೆ. ಆದರೆ ಅವತ್ತು ಅವರಿಗೆ ಮಾತನಾಡಲಿಕ್ಕೆ ಅವಕಾಶನೇ ಆಗಲಿಲ್ಲ. ಸಂಘಟಕರು ಕೂಡ ಅವರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದು ತಮ್ಮ ಜವಾಬ್ದಾರಿ ಮತ್ತು ಆದ್ಯತೆ ಅಂತ ಹೇಳಿ ಮಾಡಿದ್ರು. ಈ ಎಲ್ಲ ಘಟನೆ ಆಗುವಾಗ ನಾನು ಕೂಡ ಅಲ್ಲೇ ಇದ್ದೆ. ಅದೇ ಮೊದಲ ಬಾರಿಗೆ ಸಾರಾನನ್ನ
ನಾನು ನೋಡಿದ್ದು ಕೂಡ. ಇದು ಸಾರ್ವಜನಿಕವಾಗಿ ಸಾರಾ ಅವರ ಮೇಲೆ ಆದಂಥ ದೊಡ್ಡ ದಾಳಿ ಅಂತಲೇ ಅಂದ್ಕೊಳ್ಳೋಣ. ಮರುದಿವಸ ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಕಟ ಆಯಿತು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಗತಿಪರರು ಸಾರಾ ಅವರನ್ನ ಬೆಂಬಲಿಸಿ ಹೇಳಿಕೆಗಳನ್ನ, ಪ್ರತಿಭಟನೆಗಳನ್ನ ಮಾಡಿದ್ರು, ಮೂಲಭೂತವಾದಿಗಳನ್ನ ಖಂಡಿಸಿದ್ರು. ಇದು ಒಂದು ರೀತಿಯಲ್ಲಿ ಏನೋ ಅವರ ಇಡೀ ಬರಹಕ್ಕೆ ಒಂದು ಚಿಮ್ಮು ಹಲಗೆ ಆಯಿತು ಅಂಥೇಳಿ ಮುಂದಿನ ಕೆಲವು ವರ್ಷಗಳಲ್ಲಿ ಅವರೇ ಹೇಳಿದ್ದಾರೆ. ಅವರ ಮಾತುಗಳನ್ನೇ ನಾನು ಉದ್ಧರಿಸುವುದಾದರೆ, ಈ ಮೂಲಭೂತವಾದಿಗಳು ಇಂತಹ ಆಕ್ರಮಣವನ್ನು ನನ್ನ ಮೇಲೆ ಮಾಡದೇ ಹೋಗಿದ್ರೆ ನನಗೆ ಇಷ್ಟೊಂದು ಪ್ರಚಾರ ಆಗಲಿ ಪ್ರಶಸ್ತಿ ಆಗಲಿ ದೊರೆಯುತ್ತಿರ್ಲಿಲ್ವೇನೋ ಅಂಥೇಳಿ ಅವರು ನಗ್ತಾ ಮಾತಾಡ್ತಾ ಇದ್ರು. ಇದರ ಹಿಂದೆ ಒಂದು ಆಂಶಿಕ ಸತ್ಯ ಅಂತೂ ಇದೆ. ಅದರ ಜೊತೆಗೆ ಅದನ್ನು ಒಂದು ಸ್ಪೋರ್ಟಿವ್ ಆಗಿ ಅವ್ರು ತಗೊಂಡಂಥದ್ದು ಕೂಡ ಇದೆ. ನನಗೆ ಇಡೀ ಈ ವಿದ್ಯಮಾನದಲ್ಲಿ ಮುಖ್ಯ ಆಗುವುದು ಏನಂದ್ರೆ, ಇಂತಹ ಒಂದು ಪ್ರತಿರೋಧ ತನ್ನದೇ ಸಮುದಾಯದ ಪುರುಷರಿಂದ ಬಂದಾಗ ಸ್ಟೇಜನ್ನೇ ಏರದ, ಸಾರ್ವಜನಿಕವಾದಂಥ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳದ ಸಾರಾ ಆಗಲಿ, ಸಾರಾನ ಹಾಗೆ ಯಾರೇ ವ್ಯಕ್ತಿ ಇದ್ದಿದ್ರು ಹಿಮ್ಮೆಟ್ಟು ಬಿಡ್ತಿದ್ರು. ಮತ್ತೆ ಅವರು ಏನು ಪ್ರಯತ್ನವನ್ನ ಮಾಡ್ತಿದ್ರೋ ಇಲ್ವೋ, ಎಷ್ಟು ಜನ ಮಾಡ್ತಾ ಇದ್ರು ಅನ್ನುವ ಪ್ರಶ್ನೆ ಕೂಡ ಇದೆ. ಆದರೆ ಸಾರಾ ಈ ಘಟನೆಯಿಂದ ಹಿಮ್ಮೆಟ್ಲಿಲ್ಲ, ಧೃತಿಗೆಟ್ಲಿಲ್ಲ. ಇಡೀ ಘಟನೆಯನ್ನ ಅವರು ಸವಾಲಾಗಿ ಸ್ವೀಕರಿಸಿದ್ರು. ಮತ್ತೆ ಅವರು ಯಾವುದನ್ನ ಈ ಸಮುದಾಯ ಮಾತಾಡಬಾರ್ದು ಅಂತ ಅದೇ ವಿಚಾರಗಳ ಬಗ್ಗೆ ಮಾತಾಡಿದ್ರು, ಬರೆದ್ರು, ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತೆ ಕಾಣಿಸಿಕೊಂಡ್ರು. ಇದು ಸಾರಾ ಅಬೂಬಕರ್ ಅವರ ವ್ಯಕ್ತಿತ್ವದ ಒಂದು ಗಟ್ಟಿತನ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಹಜವಾಗಿ ಇಂಥ ಎಲ್ಲ ಅವರ ಏನೋ ಕೆಲಸಗಳಲ್ಲಿ ಅವರ ಗಂಡ ಮತ್ತು ಕುಟುಂಬದ ಎಲ್ಲರೂ ನೀಡಿದಂಥ ಬೆಂಬಲ ಕೂಡ ನಾವು ತುಂಬಾ ಮುಖ್ಯ ಅಂತ ಹೇಳಿ ಇವತ್ತು ನೆನಪಿಸ್ಕೋತೀವಿ. ಮತ್ತೆ ಸಾರಾ ಅವ್ರ ತಂದೆ ಒಬ್ರು ವಕೀಲರಾಗಿದ್ರು ಅನ್ನೋದನ್ನ ಕೇಳಿದ್ವಿ. ಹಾಗೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಬರುತ್ತಿದ್ದ ಮುಸ್ಲಿಂ ಮಹಿಳೆಯರ ಅಹವಾಲಿನ ಕಥೆಗಳನ್ನ ಸಾರಾ ಸಹ ಕೇಳಿಸ್ಕೊಳ್ತಿದ್ರು ಅಂತಾನು ಓದಿದೀವಿ. ಸಾರಾ ಅವರ ಬದುಕು ಮತ್ತು ಬರವಣಿಗೆಯ ಮೇಲೆ ಅವ್ರ ತಂದೆಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸಬಿಹಾ. ಸಾರಾ ಅವರ ತಂದೆ ಪಿ ಮಹಮ್ಮದ್ ಅಂತ. ಅವರು ಕೇರಳದ ಕಾಸರಗೋಡಿನಲ್ಲಿ ಪ್ರಸಿದ್ಧ ವಕೀಲರಾಗಿದ್ರು. ಅವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಮಹಮಡನ್ ಲಾದಲ್ಲಿ ಚಿನ್ನದ ಪದಕ ಗಳಿಸಿದವರಾಗಿದ್ರು. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇದ್ರು. ಅಂಥ ಅವರ ಆಲೋಚನೆಗಳು ತುಂಬಾ ಸ್ಪಷ್ಟ ಆಗಿದ್ವು. ಅದರಲ್ಲೂ ಮಹಿಳಾ ಶಿಕ್ಷಣದ ಬಗ್ಗಂತೂ ಅವರಲ್ಲಿ ಸ್ಪಷ್ಟತೆ ಇತ್ತು. ತನ್ನ ಮಗಳು SLC ಪಾಸ್ ಆಗದೇನೆ ತಾನು ಮದುವೆ ಮಾಡೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನ ತಗೊಂಡವರು ಅವ್ರ ತಂದೆ. ಹಾಗಾಗಿ ಸಾರಾ ಅವರು ಆ ಭಾಗದಲ್ಲಿ SLC ಮಾಡಿದ ಮೊದಲ ಹುಡುಗಿಯಾಗಿ ಹೊರಬಂದ್ರು. ಇದು ಒಂದು ಅವರ ಇಡೀ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮುಖ್ಯವಾದಂತ ಒಂದು ಘಟನೆ ಅಂತ ನಾನು ಅನ್ಕೊಳ್ತೀನಿ. ಹಾಗೇನೆ ಸಾರಾ ಅವರ ತಂದೆಯ ಹತ್ರ ಅನೇಕರು ಬರ್ತಾ ಇದ್ರು ಸರಿ, ಆದ್ರೆ ಅದಕ್ಕಿಂತ ಹೆಚ್ಚು ಅವರನ್ನ ಪ್ರಭಾವಿಸಿದ್ದು ಅವರ ತಾಯಿ ಅಂತ ಅನ್ಸುತ್ತೆ. ಸಾರಾ ಅವರ ತಾಯಿ ಫಾತಿಮಾ ಅನ್ನೋರು ಅವರು ಗೃಹಿಣಿಯಾಗಿದ್ರು. ಆದ್ರೆ ಅವರ ಹಿತ್ತಲಿನ ಜಗತ್ತಲ್ಲಿ ತುಂಬಾ ಜನ ಹೆಣ್ಮಕ್ಳು ಬರೋರು, ಕೇವಲ ಮುಸ್ಲಿಮ್ಸ್ ಮಾತ್ರ ಅಲ್ಲ, ತುಂಬಾ ಜನ ಬರ್ತಿದ್ರು, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ರು. ಅವರ ತಾಯಿ ಒಬ್ಬ ಕೌನ್ಸಿಲರ್ನ ಹಾಗೆ ಕೆಲಸ ಮಾಡೋರು. ಆ ಸಂದರ್ಭದಲ್ಲೆಲ್ಲ ಪುಟ್ಟ ಹುಡುಗಿ ಸಾರಾ ಆ ಮಾತುಗಳನ್ನ ಕೇಳಿಸ್ತಾ ಅಮ್ಮ ಕೊಡ್ತಾ ಇದ್ದಂತ ಈ ಸಾಂತ್ವನವನ್ನ ಮತ್ತು ಸಹಾಯವನ್ನ ನೋಡ್ತಾ ಇದ್ರು. ಈ ಎರಡೂ ತಂದೆ ತಾಯಿಯ ಈ ಎರಡೂ ಏನು ಸ್ವಭಾವಗಳು ಸಾರಾ ಅವರ ಮೇಲೆ ಪ್ರಭಾವ ಬೀರಿದ್ದು. ಅನಂತರದ ಅವರ ಬರವಣಿಗೆಯ ಜಗತ್ತಿಗೆ ತಂದೆಯವರ ಪ್ರಭಾವ ತುಂಬಾ ಜಾಸ್ತಿ ಇದೆ. ಅವರ ಚಂದ್ರಗಿರಿಯ ತೀರದಲ್ಲಿ ಬಂತು, ಸಹನಾ ಬಂತು, ಈ ಎರಡೂ ಕಾದಂಬರಿಗಳು ಪ್ರಕಟ ಆದ್ಮೇಲೆ ಅವ್ರ ಕುರಿತಾದಂಥ
ಆಕ್ಷೇಪಗಳು ಸಮಾಜದಿಂದ ಮತ್ತೆ ಬರ್ತಾ ಇತ್ತು. ಒಂದ್ಸಲ ಸಾರಾ ಅವರ ತಂದೆಯ ಹತ್ರ ಒಬ್ಬ ವ್ಯಕ್ತಿ ಹೋಗಿ, ನಿಮ್ಮ ಮಗಳು ಧರ್ಮಕ್ಕೆ ವಿರುದ್ಧವಾಗಿ ಬರಿತಾ ಇದ್ದಾರೆ, ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ತಿಳಿ ಹೇಳಿ, ಹಾಗೆಲ್ಲ ಬರಿಬಾರ್ದು ಅಂತ ತಿಳಿಸಿ ಹೇಳಿ ಅಂತಂದು ಹೇಳಿದ್ರಂತೆ. ಅದಕ್ಕೆ ಅವ್ರ ತಂದೆ, ಈ ಧರ್ಮದ ವಿಚಾರದ ಬಗ್ಗೆ ಯಾರು ಮಾತಾಡೋದು ಸರಿ, ಯಾರು ಮಾತಾಡೋದು ತಪ್ಪು ಅಂತ ಹೆಂಗ್ ಹೇಳೋದು ಅಂದ್ರೆ, ನಮ್ ಮೂಗಿನ ನೇರಕ್ಕೆ ನಾವು ಮಾತಾಡ್ತೀವಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು. ಹಾಗಾಗಿ ಅವಳು ಬರ್ದೋದನ್ನ ನಾನೆಲ್ಲ ಓದ್ತಾ ಇದ್ದೀನಿ, ನನಗೇನೋ ಅದರಲ್ಲಿ ಯಾವುದು ಧರ್ಮಕ್ಕೆ ವಿರೋಧವಾದದ್ದು ಅವಳು ಬರ್ದಿದ್ದಾಳೆ ಅಂತ ಅನ್ಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ. ಇದನ್ನ ಸಾರಾ ತಮ್ಮ ಏನು ಆತ್ಮಕಥನದಲ್ಲಿಯೂ ಬರೆದುಕೊಂಡಿದ್ದಾರೆ. ಇಂಥ ಬೆಂಬಲ ತಂದೆಯಿಂದ ಇದ್ದದ್ದು ಅವರಿಗೆ ಒಂದು ಮುಖ್ಯವಾದಂತ ಏನು ಭರವಸೆ ಅಥವಾ ಒಂದು ಬೆಂಬಲನ್ನ ನೀಡಿತ್ತು ಅಂತ ಅನ್ಸುತ್ತೆ. ಎರಡನೇ ಘಟನೆ ನಾನು ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅದು ಮಂಗಳೂರಿನ ಸನ್ಮಾರ್ಗ ಅನ್ನುವ ಪತ್ರಿಕೆಗೆ ಸಂಬಂಧಪಟ್ಟದ್ದು. ಆ ಪತ್ರಿಕೆ ಸಾರಾ ಅವರಿಗೆ, ಅವರ ಬರಹಗಳಿಗೆ ವಿರೋಧಿಯಾಗಿತ್ತು. ಸಾರಾ ಅವರ ಗಂಡ ತೀರ್ಕೊಂಡಿದ್ರು. ಏನು ಹಿದ್ದ ಅಂತಂದು ಹೇಳ್ತಾರೆ. ಅವರು 3 ತಿಂಗಳ ಏನೋ ಶೋಕಾಚರಣೆಯ ಸಂದರ್ಭದಲ್ಲಿದ್ದಾಗ ಈ ಸನ್ಮಾರ್ಗ ಪತ್ರಿಕೆಯವರು ಮತ್ತು ಅಲ್ಲಿಯ ಮುಸ್ಲಿಂ ಲೇಖಕರ ಸಂಘಟನೆ ಒಟ್ಟು ಸೇರಿ ಇವರನ್ನ ಧರ್ಮಭ್ರಷ್ಟಗೊಳಿಸುವ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಅದನ್ನ ನೋಡಿದಂತ ಅವರ ಮೈದುನ ಅವರು ಆ ಸುತ್ತೋಲೆಯ ಪ್ರತಿಯನ್ನ ಸಾರಾ ಅವರಿಗೆ ತಂದು ಕೊಡ್ತಾರೆ. ನೋಡಿ, ಇದೇನಾದ್ರೂ ಇದಕ್ಕೆ ಏನ್ ಮಾಡ್ತೀರಿ ಅಂತ. ಆಗ ಸಾರಾ ಅವರು ತಮ್ಮ ಆ ಪರಿಸ್ಥಿತಿಯ ಒಳಗಡೆಯೂ ಸಿಟ್ಟಿಗೆದ್ದು ತಮ್ಮ ತಂದೆ ಹತ್ರ ಪತ್ರಿಕೆಯನ್ನ ಮತ್ತೆ ಸುತ್ತೋಲೆನ ಎಲ್ಲ ತೋರಿಸ್ತಾರೆ. ಮತ್ತು ತಂದೆಯ ಸಲಹೆಯ ಮೇರೆಗೆನೆ ಅವರು ಮಾನನಷ್ಟ ಮೊಕದ್ದಮೆಯನ್ನ ಮುಸ್ಲಿಂ ಲೇಖಕರ ಸಂಘ ಮತ್ತು ಸನ್ಮಾರ್ಗ ಪತ್ರಿಕೆ ವಿರುದ್ಧ ಹೂಡಿದ್ರು. ಅಂದ್ರೆ ಎಲ್ಲಿ ತನ್ಗೆ ಅನ್ಯಾಯ ಆಗುತ್ತೋ ಅದನ್ನ ಎಲ್ಲ ಕಡೆಗಳಲ್ಲಿಯೂ ಅವರು ವಿರೋಧಿಸಿದು ಮಾತ್ರ ಅಲ್ಲ, ಅವರ ವಿರೋಧಕ್ಕೆ ತಂದೆಯವರು ಏನೋ ಪೂರಕವಾಗಿ ಸ್ಪಂದಿಸಿದ್ದನ್ನ ನೆನಪಿಸ್ಕೊಳ್ಬಹುದು. ಈ ಕೇಸು 4 ವರ್ಷಗಳ ಕಾಲ ನಡೀತು. ಕೊನೆಗೆ ಸಾರಾ ಪರವಾಗಿಯೇ ತೀರ್ಪು ಹೊರಬಿತ್ತು. ಇಂಥ ಅನೇಕ ಸಂದರ್ಭಗಳಲ್ಲಿ ಸಾರಾ ಅವರ ಧೀಶಕ್ತಿ ಇದೆಲ್ಲ, ಅದು ಅವರನ್ನ ಇನ್ನಿಷ್ಟು ಗಟ್ಟಿಗೊಳಿಸ್ತು. ಮತ್ತು ನೀವು ಹೇಳಿದ ಹಾಗೆ ಅವರ ತಂದೆಯ ಬೆಂಬಲ ಇದೆಲ್ಲ, ಅದು ಸಾರಾ ಅವರಿಗೆ ಸದಾ ಬೆನ್ನಿಗಿತ್ತು ಅನ್ನೋದನ್ನ ನೆನಪಿಸ್ಕೊಳ್ಬಹುದು. ಮತ್ತೆ ಸಾರಾ ಅವರ ಬರವಣಿಗೆಯನ್ನ ಗಮನಿಸಿದಾಗ ಅವರು ಯಾವ ಸಮುದಾಯಕ್ಕೆ ಸೇರಿದ್ರೋ, ಅಂದ್ರೆ ಬ್ಯಾರಿ ಸಮುದಾಯದ ಶ್ರಮಿಕ ವರ್ಗ ಮತ್ತು ಪುರೋಹಿತಶಾಹಿ ವರ್ಗದವರ ಮೇಲೆ ಹೆಚ್ಚಿನ ಮಟ್ಟಿಗೆ ತಮ್ಮ ಗಮನವನ್ನ ಕೇಂದ್ರೀಕರಿಸ್ತಾರೆ. ಹಾಗೇನೆ ಸಮುದಾಯದ ಆಚೆ ಇದ್ದ ಪಾತ್ರಗಳನ್ನ ಸಾರಾ ತಮ್ಮ ಬರವಣಿಗೆಯಲ್ಲಿ ಹೇಗೆ ತಂದಿದ್ದಾರೆ? ಸಾರಾ ಅವರು ಬರೆದಿರುವ 9 ಕಾದಂಬರಿಯನ್ನು ಇಟ್ಕೊಂಡು ಈ ಚರ್ಚೆಯನ್ನು ಬೆಳೆಸ್ಬೋದು ಅನ್ಸುತ್ತೆ. ಯಾಕಂದ್ರೆ ಸಣ್ಣ ಕಥೆಗಳು ದೊಡ್ಡ ಜಗತ್ತು, ಆದ್ರಿಂದ ಕಾದಂಬರಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಇದಕ್ಕೆ ಉತ್ತರ ಕೊಡ್ತೀನಿ. ಸಮುದಾಯದ ಹೊರಗಿನ ಪಾತ್ರಗಳು ಬರುವಂತ ಕಾದಂಬರಿಗಳು ತುಂಬಾ ತುಂಬಾ ವಿರಳ. ಹಾಗೆ ನೋಡಿದ್ರೆ 3 ಕಾದಂಬರಿಗಳು ನನ್ಗೆ ನೆನಪಾಗ್ತವೆ. ಒಂದು ತಳ ಒಡೆದ ದೋಣಿಯಲ್ಲಿ ಅನ್ನುವಂಥದ್ದು, ಅದು 1980ರ ದಶಕದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಏನೋ ಪ್ರಕಟ ಆಯಿತು ಅಂತ ಹೇಳಿ ಸುಬ್ರಾಯ ಚಕ್ಕಾಡಿಯವರು ಉಲ್ಲೇಖಿಸ್ತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಕಾದಂಬರಿಯಾಗಿ ಅದು 1997ರಲ್ಲಿ ಪ್ರಕಟ ಆಯಿತು. ಈ ಕಾದಂಬರಿ ಒಂದು ಸರ್ಕಾರದ ನೀರಾವರಿ ಇಲಾಖೆಯಲ್ಲಿ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥ ಕಾದಂಬರಿ. ಆ ನೀರಾವರಿ ಇಲಾಖೆಯಲ್ಲಿದ್ದ ಒಬ್ಬ ಮುಸ್ಲಿಂ ಇಂಜಿನಿಯರ್ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಆತನನ್ನ ನಿವೃತ್ತಿಗೆ ಇನ್ನೊಂದು 1.5 ವರ್ಷನೋ 2 ವರ್ಷ ಇರುವಾಗ ಟ್ರಾನ್ಸ್ಫರ್ ಮಾಡ್ತಾರೆ. ವಾಸ್ತವಿಕವಾಗಿ ಆ ಅವಧಿಯಲ್ಲಿ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ.
ಆದರೆ ರಾಯಚೂರಿನಂತ ಅಂದರೆ ಒಂಥರ ಶಿಕ್ಷೆಯ ರೂಪದಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಆಗುತ್ತೆ. ರಾಯಚೂರಿನ ಭಾಗಕ್ಕೆ ಹೋದಂಥ ಆ ಇಂಜಿನಿಯರು, ಆತನ ಕುಟುಂಬ, ಇವೆಲ್ಲವೂ ಎದುರುಗೊಂಡಂಥ ಭ್ರಷ್ಟಾಚಾರದ ಇನ್ನೊಂದು ಲೋಕವನ್ನು ಈ ಕಾದಂಬರಿ ತರುತ್ತೆ. ಇದರಲ್ಲಿ ಪ್ರಮುಖವಾದದ್ದು ಮತ್ತೆ ಮುಸ್ಲಿಂ ಪಾತ್ರಗಳೇ ಆದರೂ ಕೂಡ ಸಾಂದರ್ಭಿಕವಾಗಿ ಬೇರೆ ಮುಸ್ಲಿಮೇತರ ಪಾತ್ರಗಳು ಬರ್ತವೆ. ಇದನ್ನ ಒಂದು 5-6 ತಿಂಗಳ ತಮ್ಮ ಅನುಭವದ ಮೂಲಕ, ಯಾವುದು ರಾಯಚೂರು ಭಾಗದ ಅನುಭವಗಳ ಮೂಲಕ ಸಾರಾ ಬರೆದದ್ದು. ಇನ್ನೊಂದು, ಇದು ಒಂದು ರೀತಿಯಲ್ಲಿ ಅವರ ಕಥನದ ಒಂದು ಭಾಗ ಕೂಡ ಹೌದು. ಆದರೆ ಕಾದಂಬರಿಯಾಗಿ ಅದನ್ನೊಂದು ಮುಖ್ಯ ಕೃತಿ ಅಂತ ಹೇಳೋದು ಕಷ್ಟ. ಇನ್ನೊಂದು ಕಾದಂಬರಿ ಇಳಿಜಾರು ಅನ್ನುವಂಥದ್ದು, ಅಲ್ಲಿಯೂ ವಿರಳವಾಗಿ ಮುಸ್ಲಿಮೇತರ ಪಾತ್ರಗಳು ಬರ್ತವೆ. ಆದರೆ ಅದು ಕೂಡ ಮುಖ್ಯವಾದಂಥ ಒಂದು ರಚನೆಯಾಗಿ ನಮಗೆ ಕಾಣಿಸೋದಿಲ್ಲ. ಮೂರನೇದು ಪಂಜರ ಅನ್ನುವಂಥ ಕಾದಂಬರಿ. ಇದು ಇಲ್ಲಿ ಅವಿವಾಹಿತ ಒಬ್ಬ ಯುವತಿ, ಆಕೆಯ ಸುತ್ತ ಅವಿವಾಹಿತ ತಾಯಿ, ಆಕೆಯ ಕುರಿತಾದಂಥ ಒಂದು ಕಾದಂಬರಿ ಅಂತ ಹೇಳ್ಬೋದು. ಹಾಗಾಗಿ ಸಿಂಗಲ್ ಪೇರೆಂಟ್ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅವರು ಅದನ್ನು ರಚಿಸಿದ್ರು ಕೂಡ ಇಲ್ಲಿ ಇದು ಸಂಪೂರ್ಣವಾಗಿ ಮುಸ್ಲಿಮೇತರ ಏನು ಚೌಕಟ್ಟಿನ ಒಳಗಡೆನೆ ನಡೆಯುವಂಥ ಕಾದಂಬರಿ ಅನ್ನುವಂಥದ್ದು ನಾವು ಸಾರಾ ಅವರ ಸಂದರ್ಭದಲ್ಲಿ ಹೇಳ್ಬಹುದಾದ ನಿಮ್ಮ ಪ್ರಶ್ನೆಗೆ ನೇರವಾದಂಥ ಇದು ಆದರೆ ಇದು ಒಂದೇ. ಆದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ, ಈ ಸಮಸ್ಯೆಯನ್ನ ಸಮುದಾಯದ ಹೊರಗಿನ ಪಾತ್ರಗಳ ಮೂಲಕ ಚರ್ಚೆ ಮಾಡಿರುವುದಕ್ಕೆ ಸಾರಾ ಅವರಿಗೆ ಕೆಲವು ಕಾರಣಗಳು ಇದ್ದೇ ಇರುತ್ತೆ. ಇದು ಒಂದು ರೀತಿಯಲ್ಲಿ ಸುರಕ್ಷಿತವಾದಂಥ ಒಂದು ಆವರಣವನ್ನು ಹಾಕೊಂಡ ಹಾಗೆಯೂ ಆಗಿರುತ್ತೆ, ಮತ್ತು ಬೇರೆ ಕಾರಣಗಳು ಇರ್ತವೆ. ಈ ಥರದ ಚರ್ಚೆ ವಿವಾದಕ್ಕೆಲ್ಲ ಅವಕಾಶ ಇದೆ. ಆದರೆ ಇಲ್ಲಿಯ ಪುರುಷ ಪಾತ್ರಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ 2 ಅತಿಗಳಲ್ಲಿದ್ದಾವೆ. ಕೆಲವರು ತುಂಬಾ ಮೋಸಗಾರರು, ಇನ್ನೊಂದು ಗುಂಪು ಅತ್ಯಂತ ಒಳ್ಳೆಯವರು ಅಂತ. ಅಂದ್ರೆ ನಾವೇನನ್ನ ಕಪ್ಪು ಬಿಳುಪಿನ ಪಾತ್ರ ಅಂತ ಹೇಳ್ತೀವಿಯೋ ಆ ತುದಿಗಳಲ್ಲಿ, ಅತಿರೇಕಗಳಲ್ಲಿ ಇರುವಂತ ಪಾತ್ರಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಅತಿ ನಾಟಕೀಯತೆ ಮತ್ತು ಆದರ್ಶೀಕರಣದ ನೆಲೆಯಲ್ಲಿ ಇದು ರಚನೆಯಾದಂತ ಒಂದು ಸಾಮಾನ್ಯ ಕಾದಂಬರಿ ಅಂತ ಹೇಳಿ ಹೇಳ್ಬೋದು. ಹೆಣ್ಣಿನ ಮಟ್ಟಿಗೆ ಬರವಣಿಗೆ ಅಂದರೆ ಪ್ರತಿರೋಧನೆ. ಅದರಲ್ಲೂ ಒಬ್ಬ ಮುಸ್ಲಿಂ ಬರಹಗಾರ್ತಿಯಾಗಿ ಅದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸಾರಾ ಅವರು ತಮ್ಮ ಬರಹದಿಂದ ಆಚೆಗೂ ಸಹ ಮುಸ್ಲಿಂ ಮಹಿಳೆಯರು ಎದುರಿಸುತ್ತಿದ್ದ ಸವಾಲುಗಳನ್ನು ನಿಭಾಯಿಸೋದಕ್ಕೆ ಯಾವ ರೀತಿಯಲ್ಲಿ ಪ್ರಭಾವ ಬೀರಿದ್ರು ಅಂತ ನಿಮ್ಗನ್ಸುತ್ತೆ? ಸಾರಾ ಅವರು ಮೊದಲು ನೆನಪಿಸ್ಕೊಳ್ಬಹುದಾದ, ಅವರು ತಮಗೆ ಆದಂಥ ಹೆಜ್ಜೆ ಹೆಜ್ಜೆಗೂ ಆದ ಅಪಮಾನ, ಹಿಮ್ಮೆಟ್ಟಿಸುವಿಕೆ, ಅಥವಾ ಬರೆಯದ ಹಾಗೆ, ಮಾತಾಡದ ಹಾಗೆ ಮಾಡಿದ ಒಂದು ಸಮುದಾಯದ ಎಲ್ಲ ಪ್ರಯತ್ನಗಳನ್ನು ವಿರೋಧಿಸಿ ಕಾನೂನಾತ್ಮಕವಾದಂಥ ಹೋರಾಟ ನಡೆಸಿ ಅದರಲ್ಲಿ ಯಶಸ್ವಿಯೂ ಆದವರು. ಅಂದರೆ ಬರಹದ ಜಗತ್ತಿನಿಂದ ಅವರು ಏನು ಪ್ರೇರೇಪಣೆ ಮಾಡಿದ್ರೋ ಅದರಷ್ಟೇ ಅಥವಾ ಅದಕ್ಕಿಂತಲೂ ಮುಖ್ಯವಾಗಿ ಈ ಥರದಲ್ಲಿ ಅವರು ಯಾವುದೇ ಒಂದು ದೊಡ್ಡ ಶಕ್ತಿಯಾಗಿರ್ಬೋದು ತನ್ನನ್ನು ವಿರೋಧಿಸ್ತಾ ಇದೆ, ತನ್ನ ಮೂಲಭೂತ ಹಕ್ಕುಗಳನ್ನು ಅದು ದಮನ ಮಾಡ್ತಾ ಇದೆ ಅಂದಾಗ ಸಂವಿಧಾನದ ನೆರವನ್ನು ಪಡೆದು ಅವರು ಕಾನೂನಾತ್ಮಕ ಹೋರಾಟ ಮಾಡಿ ಗೆದ್ದವರು. ಬಹುಶಃ ಈ ಕಥೆಯೇ ಅಥವಾ ಈ ಅನುಭವಗಳೇ ಒಂದು ದೊಡ್ಡ ಗುಂಪಿಗೆ ಪ್ರೇರಣೆಯನ್ನ, ಪ್ರಚೋದನೆಯನ್ನ, ಧೈರ್ಯವನ್ನ ತಂದು ಕೊಡಬಹುದಾದದ್ದು ಅನ್ನುವುದನ್ನ ನಾವು ಹೇಳ್ಬೇಕು. ಅಷ್ಟೇ ಅಲ್ಲ, ಸಾರಾ ಅವರ ಬರಹಗಳಲ್ಲೂ ನಾವು ಇಂಥವುಗಳನ್ನ ಮತ್ತೆ ಕಾಣ್ತೀವಿ. ಸಾರಾ ಅವರ ಇಡೀ ವ್ಯಕ್ತಿತ್ವವೇ ಇಡೀ ಆ ಸಮುದಾಯದ ಕೆಲವು ಗುಂಪಿಗೆ ಭಯಭೀತ ಸ್ಥಿತಿಯನ್ನು ತಂದಿತ್ತು ಅನ್ಸುತ್ತೆ. ಅದಕ್ಕೊಂದು 2 ಉದಾಹರಣೆಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಏನಂತ ಹೇಳಿದ್ರೆ,
ಅವರು ನಾನು ಈ ನಮ್ಮ ಸಮುದಾಯದ ಯಾವುದೇ ಮದುವೆ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಸಿಗ್ತಾರೆ. ಅವರ ಜೊತೆಗೆ ಮಾತಾಡ್ತಾ ಇದ್ರೆ ಆ ಜಗತ್ತಿನ ಅನೇಕ ಸಂಕಷ್ಟಗಳು ನನಗೆ ಅಯಾಚಿತವಾಗಿ ಸಿಗ್ತವೆ, ಕೆಲವರಿಗೆ ನಾನು ಧೈರ್ಯ ಕೊಡಕ್ಕಾಗತ್ತೆ ಅನ್ನುವುದನ್ನ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ತಾನು ಭಾಗವಹಿಸ್ತೀನಿ ಅಂತ. ಇನ್ನೊಂದು, ಅವ್ರ ಮನೆಗೇನೆ ಅನೇಕ ಹೆಣ್ಮಕ್ಳು ಬಂದು ತಮ್ಮ ಸಮಸ್ಯೆಯನ್ನ ಹೇಳ್ತಾ ಇದ್ರು, ಇವ್ರು ಕೌನ್ಸಿಲಿಂಗ್ ಮಾಡ್ತಿದ್ರು, ಸರಿಯಾದ ದಾರಿಯನ್ನು ಕೂಡ ಅವರು ಹೇಳ್ತಾ ಇದ್ರು. ಬಹುಶಃ ಇನ್ನೊಂದು ನಾನು ಇಲ್ಲಿ ನೆನಪಿಸಿಕೊಳ್ಳಬಹುದಾದದ್ದು, ಒಂದು ಮಂಗಳೂರಲ್ಲಿ ಒಂದು NGO ಇತ್ತು. ಅದನ್ನ MSW ಒಬ್ರು ಪ್ರೊಫೆಸರ್ ನಡೆಸ್ತಾ ಇದ್ರು. ಅದು ಮುಸ್ಲಿಂ ಗುಂಪಿನ ಜೊತೆಗೆ ಕೆಲಸ ಮಾಡ್ತಾ ಇತ್ತು. ಸಾರಾ ಅಬೂಬಕರ್ ಅವರು ಬಂದ್ರೆ ಆಗ ಅಲ್ಲಿ ಆ ಸಮುದಾಯದ ಹೆಣ್ಮಕ್ಳ ಜೊತೆಗೆ ನಮ್ಗೆ ನಿಕಟತೆ ಅನ್ನುವಂಥದ್ದು ಹೆಚ್ಚು ಆಗಬಹುದು ಅನ್ನುವ ಕಾರಣಕ್ಕಾಗಿ ಆ NGO ಪ್ರೊಫೆಸರ್, NGO ನಡೆಸ್ತಾ ಇದ್ದಂತ MSW ಪ್ರೊಫೆಸರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಬನ್ನಿ, ನೀವು ಬಂದ್ರೆ ನಮ್ಗೆ ಮುಸ್ಲಿಂ ಮಹಿಳೆಯರ ಜೊತೆಗೆ ಒಂದು ಸಂಪರ್ಕ ಚೆನ್ನಾಗಿ ಬೆಸೀತದೆ ಅಂತ ಹೇಳಿ ಕರೀತಾರೆ. ಸರಿ, ಸಾರಾ ಹೋಗಿದ್ರು. ಹೋದ್ಮೇಲೆ ಸಹಜವಾಗಿ ಮಾತು, ಚರ್ಚೆ, ಸಂವಾದ ಎಲ್ಲ ನಡೆದಿರ್ಬೇಕು. ಮುಂದೆ ಕೆಲವು ಸಮಯದ ನಂತರ ಆ ಪ್ರೊಫೆಸರ್ ಸಿಕ್ಕಿದಾಗ, NGOನ ಮುಖಂಡರು ಅವ್ರು ಕೂಡ ಅವ್ರು ಸಿಕ್ಕಿದಾಗ ಹೇಳಿದ್ರಂತೆ, ಅಯ್ಯೋ ಮಾರಾರೆ, ನಿಮ್ಮನ್ನ ಕರ್ಕೊಂಡು ಹೋಗೋದ್ರಿಂದ ನಮ್ಗೆ ಸಹಾಯ ಆಗತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಈಗ ನಮ್ಮನ್ನೇ ಆ ಜಾಗದಿಂದ ಓಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ನಗಾಡ್ತಾ ಹೇಳಿದ್ರಂತೆ. ಇದು ಹುಲ್ಲಲ್ಲ, ಇದನ್ನ ಸಾರಾ ಅವರು ಇನ್ನೊಂದು ಕಡೆಯಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಅಂದ್ರೆ ಇಷ್ಟರ ಮಟ್ಟಿಗೆ ಆ ಸಮುದಾಯದವರಿಗೆ ಸಾರಾ ಎಲ್ಲಿ ಬರ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಭಯ ಇತ್ತು. ಆ ಭಯ ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ. ಇದನ್ನೆಲ್ಲ ಮಾತಾಡ್ತಾ ಇರುವಾಗ ಇನ್ನೊಂದು ನೆನಪಾಗುತ್ತೆ, ಅವ್ರು ಮಾತಾಡಿದ್ರೆ ಈಗ ನಮ್ಮ ಹೆಣ್ಮಕ್ಳು ಎಲ್ಲಿ ಬದಲಾಗಿ ಬಿಡ್ತಾರೋ, ಎಲ್ಲಿ ತಿರುಗಿ ಬೀಳ್ತಾರೋ ಅನ್ನುವಂಥದ್ದು ಇದೆ ಅವ್ರಿಗೆ. ಇದು ಇದಾಗುತ್ತೆ. ಒಂದು ಸುಕನ್ಯಾ, ನಂಗೆ ಇದನ್ನ ಮಾತಾಡ್ತಾ ಇರುವಾಗ ನೆನಪಾಗುದೇನಂದ್ರೆ, ಈಗ ಒಂದು ವ್ಯಂಗ್ಯ ಇದೆ. ಏನ್ ವ್ಯಂಗ್ಯ ಅಂದ್ರೆ, ಸಾರಾ ಬರ್ದದ್ದು ಯಾರ ಬಗ್ಗೆ ಅಂತ ಹೇಳಿದ್ರೆ ಹೆಣ್ಮಕ್ಳ ಬಗ್ಗೆ, ಕೆಳ ಮಧ್ಯಮ ವರ್ಗದ ಹೆಣ್ಮಕ್ಳ ಬಗ್ಗೆ, ಅನಕ್ಷರಸ್ಥರ ಬಗ್ಗೆ ಮತ್ತು ದುಡಿಮೆಗಾರರ ಬಗ್ಗೆ. ಆದ್ರೆ ಅವರು ಬರ್ದದ್ದು ಕನ್ನಡ ಅನ್ನೋ ಭಾಷೆಯಲ್ಲಿ. ಈ ಹೆಣ್ಮಕ್ಳಿಗೆ ಕನ್ನಡನೂ ಗೊತ್ತಿಲ್ಲ, ಶಿಕ್ಷಣನೂ ಇಲ್ಲ. ಸೊ ಈ ಬರಹವನ್ನು ಓದ್ದವ್ರು ಯಾರು? ಮುಸ್ಲಿಮೇತರರೇ ಹೆಚ್ಚು ಸಂಖ್ಯೆಯಲ್ಲಿ ಓದಿದ್ದು. ಮತ್ತೆ ಸ್ವಲ್ಪ ಮಟ್ಟಿಗೆ ಶಿಕ್ಷಣಕ್ಕೆ ತರ್ಕೊಂಡಂತ ಈ ಮುಸ್ಲಿಂ ಪುರುಷರು ಮೊದಲು ಓದಿದ್ರು. ಅಂದ್ರೆ ನಾನೀಗ ಹೇಳ್ತಾ ಇರೋದು ಸುಮಾರು 40 ವರ್ಷಗಳ ಹಿಂದಿನ ಕತೆ. ಯಾಕಂದ್ರೆ ಇವತ್ತು ತುಂಬಾ ಸಂಖ್ಯೆಯ ಹೆಣ್ಮಕ್ಳು ಶಿಕ್ಷಣಕ್ಕೆ ತರ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಅವರು ಮತ್ತೆ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಅವರು ಎಂಟ್ರಿ ಆಗಿದ್ದಾರೆ. ಸೊ ಹಾಗಾಗಿ ಅವತ್ತು ಬರಿತಾ ಇದ್ದಾಗ ಇವರು ಯಾರಿಗೆ ಬರಿತಾ ಇದ್ದಾರೋ ಅವರಿಗೂ ಬರಿತಾ ಇದ್ದ ಇವರಿಗೂ ನಡುವೆ ಒಂದು ದೊಡ್ಡ ಅಂತರ ಇತ್ತು ಅಂತ ನಂಗನ್ಸುತ್ತೆ. ಏನೇ ಇರಲಿ, ಇವರ ಪ್ರಭಾವ ಇದೆಲ್ಲ ಬರಹದಿಂದಲೂ ಇತ್ತು, ಮಾತಿನಿಂದ ಇತ್ತು, ಬದುಕಿನಿಂದ ಕೂಡ ಅವರು ಎಲ್ಲ ಯುವತಿಯರಿಗೆ, ಮಹಿಳೆಯರಿಗೆ ಪ್ರೇರಣೆ, ಪ್ರಚೋದನೆಯನ್ನ ನೀಡಿದಂತೂ ಸತ್ಯ. ಅವ್ರ ಬದುಕೇ ಒಂದು ಪ್ರೇರಣೆ ಆಗಿತ್ತು ಅನ್ಸುತ್ತೆ. ಬದುಕು ಮತ್ತು ಬರಹ ಎರಡೂ ಒಟ್ಟಿಗೆ ಪ್ರವಾಹ ಹೇಳಿದ ಹಾಗೆ ನಡ್ಕೊಂಡ್ರಲ್ಲ. ಹೌದು, ಅದು ನಿಜವಾದ ಗಟ್ಟಿತನ. ಹೌದು, ಅಂದ್ರೆ ಬದುಕು ಮತ್ತೆ ಬರಹನ ಬೇರೆ ಬೇರೆ ಇಟ್ಟಿರ್ಲಿಲ್ವಲ್ಲ ಅವರು, ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಆಮೇಲೆ ಪ್ರೊಫೆಸರ್ ಮುಜಾಫರ್ ಅಸಾದಿ ಅವರು ಸಾರಾ ಬಗ್ಗೆ ಬರೆದಿದ್ದಾರೆ. ಅವರು ಸಾರಾ ಅಬೂಬಕರ್ ಅವ್ರನ್ನ ಸಮುದಾಯದ ಒಳಗಿನ ವಿಮರ್ಶಕರು, ಹಾಗೂ ಅವರ ಬರವಣಿಗೆ ಕೇವಲ ತಲಾಖ್, ಕೌಟುಂಬಿಕ ದೌರ್ಜನ್ಯ, ಲಿಂಗ ತಾರತಮ್ಯ ಮತ್ತು ಲಿಂಗತ್ವದ ಪಡಿಯಚ್ಚುಗಳಿಗೆ ಸೀಮಿತ ಆಗಿರಲಿಲ್ಲ.
ಅವರು ಮುಸ್ಲಿಂ ಮಹಿಳೆಯರ ಬಹುತ್ವದ ಅಸ್ಮಿತೆಗಳ ಮೇಲೆ ಬೆಳಕು ಚೆಲ್ಲೋದ್ರ ಮೂಲಕ ಸಬಾಲ್ಟರ್ನ್ ಅನ್ನೋ ವರ್ಗಗಳ ತಾತ್ವಿಕತೆಯನ್ನ ಕಟ್ಟಿದ್ರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಬಿಹಾ? ಸಬಾಲ್ಟರ್ನ್ ಚಿಂತನೆ ಅನ್ನುವಂಥದ್ದು ಕೆಲವು ದಶಕಗಳಿಂದ ಹೆಚ್ಚು ಚಾಲ್ತಿಯಲ್ಲಿ, ವಿಮರ್ಶಾ ಲೋಕದಲ್ಲಿ ಚಾಲ್ತಿಯಲ್ಲಿರುವಂಥದ್ದು. ಆದರೆ ಅದನ್ನ ಒಂದು ರೀತಿಯಲ್ಲಿ ನಾನು ಒಬ್ಬ ವಿಮರ್ಶಕಳಾಗಿ ನೋಡೋದಾದ್ರೆ, ಸಾರ ಒಬ್ರು ಅಂತಲ್ಲ. ಹಂಗೆ ನೋಡಿದ್ರೆ ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಂಡ ಯಾವುದೇ ಸಮುದಾಯದ ಮೊದಲ ತಲೆಮಾರಿನ ಬರಹಗಾರರು ಅಂತ ಇದ್ದಾರೋ ಅವರೆಲ್ಲರೂ ಈ ಕೆಲಸನೇ ಮಾಡಿದ್ರು. ಇದನ್ನ ನಾವು ಗುಲ್ಬಾಡಿ ವೆಂಕಟರಾಯರ ಇಂದಿರಾಬಾಯಿ ಕಾದಂಬರಿ, ಕನ್ನಡದ ಮೊದಲ ಕಾದಂಬರಿ ಅಂತ ಏನ್ ಕರಿತೀವಿಯೋ, ಅದು ಕೂಡ ಇದನ್ನೇ ಮಾಡ್ತಾ ಇದ್ದದ್ದು. ಅಥವಾ ಅನಂತರ ಬಂದಂತ ಎಲ್ಲ ಬೇರೆ ಬೇರೆ ಸಮುದಾಯದ ಲೇಖಕರು ಇದನ್ನೇ ಮಾಡಿದ್ದು. ಅಂದ್ರೆ ಒಂದು ನಮ್ಮ ಇಡೀ ಒಂದು ಇದರಲ್ಲಿ ತಾತ್ವಿಕತೆಯಲ್ಲೇ ನೋಡಿದ್ರೆ, ಆಧುನಿಕ ಶಿಕ್ಷಣ ಅಂದ್ರೆ ವೈಚಾರಿಕತೆ ಅಂದ್ರೆ ಪ್ರಗತಿ ಅನ್ನುವಂತ ಒಂದು ಚಿಂತನೆ ಅಥವಾ ಒಂದು ಆಲೋಚನೆ ನಮ್ಮ ನಡುವಲ್ಲಿ ಕಂಡು ಬಂದಿದೆ. ಅಂದ್ರೆ ಆಧುನಿಕ ಶಿಕ್ಷಣದ ಮೂಲಕನೇ ವೈಚಾರಿಕತೆ ಮತ್ತೆ ಬದಲಾವಣೆಗಳನ್ನ ತರಕ್ ಸಾಧ್ಯ ಅಂತ. ಆದ್ರಿಂದ ನನ್ನ ಪ್ರಕಾರ ಇದು ಒಳಗಿನ ವಿಮರ್ಶಕರಾಗಿ, ತಮ್ಮ ಸಮುದಾಯದ ಒಳಗಿನ ವಿಮರ್ಶಕರಾಗಿ ಕನ್ನಡದ ಎಲ್ಲ ಮುಖ್ಯರಾದಂತಹ ಲೇಖಕಿಯರು ಆ ಕೆಲಸ ಮಾಡಿದ್ದಾರೆ. ಕನ್ನಡದ ಹಿರಿಯ ವಿಮರ್ಶಕರಾದಂತಹ CN ರಾಮಚಂದ್ರನ್ ಅವರು ಅದನ್ನ ಒಂದು ಆರ್ಟಿಕಲ್ ಅಲ್ಲಿ, ಒಂದು ಲೇಖನದಲ್ಲಿ ತುಂಬಾ ಚೆನ್ನಾಗಿ ದ ಇನ್ಸೈಡರ್ ಅಂಡ್ ಔಟ್ಸೈಡರ್ ಮೋಟಿವ್ ಅಂತ ಹೇಳಿ ಇಟ್ಟುಕೊಂಡು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿದ ಒಂದು ಒಳ್ಳೆಯ ಪ್ರಬಂಧ ಕೂಡ ಇದೆ. ಅದೇ ರೀತಿಯಲ್ಲಿ ಸಾರಾ ಕೂಡ ತಮ್ಮ ಸಮಾಜದ ಒಳಗಿನ ವಿಮರ್ಶಕರಾಗಿದ್ರು. ನೀವು ಹೇಳಿದಂಗೆ ಅಲ್ಲಿದ್ದಂತಹ ಸ್ತ್ರೀ ವಿರೋಧಿ ನೀತಿಗಳ ಬಗ್ಗೆ, ಆಚರಣೆಗಳ ಬಗ್ಗೆ ಅವರು ಕಟುವಾದ ವಿಮರ್ಶಕರಾಗಿದ್ರು. ಮತ್ತು ಆಧುನಿಕ ಶಿಕ್ಷಣ ನೀಡಿದ ವೈಚಾರಿಕತೆಯ ಫಲವಾಗಿ ಅವರು ತಮ್ಮ ಸಮುದಾಯದ ಒಂದು ಶೋಷಿತ ವರ್ಗ ಏನಿದೆ ಅದು ಆ ಶೋಷಣೆಯಿಂದ ಹೊರಗೆ ಬರಬೇಕು ಅನ್ನುವಂಥ ಕಾಳಜಿಯಿಂದ ಬರೆದ್ರು. ಅಸಾದಿಯವರೇ ಇನ್ನು ಮುಂದೆ ಒಂದು ಲೇಖನದಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಮುಸ್ಲಿಂ ಸ್ತ್ರೀವಾದಿ ಮಹಿಳೆಯು ಧರ್ಮಾಧಾರಿತ ಚೌಕಟ್ಟನ್ನ ಸಂಪೂರ್ಣವಾಗಿ ಬಿಟ್ಟು ಕೊಡದೆ ಉದಾರವಾದಿ, ಜಾತ್ಯತೀತ ಮತ್ತು ಪಾರ್ಲಿಮೆಂಟರಿ ಚೌಕಟ್ಟಿನೊಳಗಡೆ ತಮ್ಮ ತುಮುಲುಗಳು, ದುಮ್ಮಾನಗಳನ್ನ ವ್ಯಕ್ತಪಡಿಸಲು ಯತ್ನಿಸುತ್ತಾಳೆ ಅಂತ ಹೇಳಿದ್ದಾರೆ. ಇದು ತುಂಬಾ ನಂಗೆ ಮನವರಿಕೆ ಆದಂಥದ್ದು. ಸಾರಾ ಅವ್ರದ್ದು ಪ್ರಗತಿಪರ ಮತ್ತೊಂದು ಅಂತಂದ್ರು, ಈ ಬರಹಗಾರರೆಲ್ಲರೂ ಆಸ್ತಿಕರೇ. ಅವ್ರು ಯಾರೂ ಕೂಡ ಧರ್ಮದ ಮೂಲಭೂತ ಚೌಕಟ್ಟನ್ನ ವಿರೋಧಿಸಿದವರಲ್ಲ. ಅಲ್ಲಿಯ ಆಚರಣೆಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡೇ ಬಂದವರು. ಅದು ನಮಾಜ್ ಇರ್ಬೋದು, ರೋಜಾ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದರ ಬಗ್ಗೆ ಅವರ ಆಕ್ಷೇಪ ಅಲ್ಲ. ಅವರ ಆಕ್ಷೇಪ ಇದ್ದದ್ದೇ ಇದನ್ನ ಏನೋ ತಪ್ಪಾಗಿ ವ್ಯಾಖ್ಯಾನಿಸುವ ಬಗ್ಗೆ. ಮತ್ತೆ ಈ ನಮ್ಮ ಭಾರತದ ಸಂವಿಧಾನ ಏನನ್ನ ಸಮಾನತೆಯ ಬಗ್ಗೆ ಮಾತಾಡ್ತದೆ, ಅವಕಾಶಗಳ ಬಗ್ಗೆ ಮಾತಾಡ್ತದೆ, ಅಂತಹ ಇವುಗಳನ್ನು ಇಟ್ಟುಕೊಂಡು ಅವರು ಒಂದು ಸುಧಾರಣೆಯನ್ನ, ಹೊಸ ನೀರು ತಮ್ಮ ಏನು ಸಮುದಾಯದ ಜನರಿಗೆ ಹೊಸ ನೀರು, ಹೊಸ ಗಾಳಿ ಬರಬೇಕು, ಬದಲಾವಣೆ ಆಗ್ಬೇಕು ಅಂತ ಅಪೇಕ್ಷಿಸಿದವರು. ಒಂದ್ ಕಡೆಯಲ್ಲಿ ಅವತ್ತು ಸಮಾನ ನಾಗರಿಕ ಸಂಹಿತೆಯ ಪರವಾಗಿ ಏನು ಚಳುವಳಿ ಆಯ್ತೋ, ಆಗ ಸಮಾನ ನಾಗರಿಕ ಸಂಹಿತೆ ಬರಬೇಕು ಅಂತಂದವರು. ಆಗ ಅನೇಕರು ಅವರನ್ನು ವಿರೋಧ ಮಾಡಿದ್ರು. ಇದು ಯಾಕೆ ಅಂತ ಹೇಳಿದ್ರೆ, ಸಮಾನ ನಾಗರಿಕ ಸಂಹಿತೆ ಬಂದ್ರೆ ಮುಸ್ಲಿಂ ಸಮುದಾಯದ ಒಳಗಿನ ಅನೇಕ ಇಕ್ಕಟ್ಟುಗಳು ಹೆಣ್ಮಕ್ಳ ಪರವಾಗಿ ಅವು ರೂಪಾಂತರಗೊಳ್ತವೆ ಅನ್ನೋದು ಅವರ ಆಲೋಚನೆ ಆಗಿತ್ತು. ಇವತ್ತು ನಾವು ಅದನ್ನ ಒಪ್ಕೊಳ್ಳೋದು ಕಷ್ಟ. ಸಮಾನ ನಾಗರಿಕ ಸಂಹಿತೆ ಆಸ್ ಸಚ್ ಬಂದ್ರೆ ಆಗುವ ಅಪಾಯಗಳು ಇವತ್ತಿನ ವರ್ತಮಾನದಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ 30 ವರ್ಷದ ಹಿಂದೆ ಸಾರಾ ಅದು ಬೇಕು ಅಂತಂದವರು.
ಸಬಾಲ್ಟರ್ನ್ ಹಿನ್ನೆಲೆಯಲ್ಲಿ ಸಾರಾ ಅವರ ರಚನೆಗಳನ್ನ ನಾವು ವಿವರಿಸುವುದಾದ್ರೆ, ಅವರು ಮುಖ್ಯವಾಗಿ ದಕ್ಷಿಣ ಕನ್ನಡದ ಒಂದು ಸಣ್ಣ ಸಮುದಾಯ, ಒಂದು 20-25 ಲಕ್ಷ ಜನಸಂಖ್ಯೆ ಇರುವಂತ ಬ್ಯಾರಿ ಭಾಷಿಕ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅಲ್ಲಿ ಶಿಕ್ಷಣ ಮತ್ತೆ ಬರಹ ಎರಡೂ ಮಹಿಳೆಯರಿಗೆ ಅವತ್ತು ಕೈಗೆಟುಕ್ತಾ ಇರಲಿಲ್ಲ. ಆ ಕಾಲಕ್ಕೆ ಅವರು ಮುಸ್ಲಿಂ ಮಹಿಳೆ ಒಬ್ಬಳು ಬರೆಯುವುದಂದ್ರೆ, ನೀವು ಸ್ವಲ್ಪ ಹಿಂದೆ ಹೇಳಿದ ಹಾಗೇನೆ ಅದೊಂದು ಕ್ರಾಂತಿಕಾರಕ ಹೆಜ್ಜೆ ಆಗಿತ್ತು. ಅಂಥ ಪ್ರಯತ್ನ, ಹೆಣ್ಮಕ್ಕಳ ಅಂಥ ಪ್ರಯತ್ನವನ್ನ ಆ ಸಮುದಾಯದವರು ಒಂದು ಪ್ರತಿರೋಧ, ಪ್ರತಿಭಟನೆ ಅಂತಲೂ ಭಾವಿಸಿಕೊಂಡಿದ್ರು. ಯಾರು ಅಂತ ಕೇಳಿದ್ರೆ ಎಲ್ಲ ಪುರುಷರು ಅಂತಲ್ಲ, ನಾನು ಹೇಳಿಕೆ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಆ ಸಮುದಾಯದ ಸನಾತನಿಗಳು, ಪುರೋಹಿತಶಾಹಿ ವರ್ಗ, ಅದರನ್ನ ಬೆಂಬಲಿಸ್ತಾ ಇದ್ದಂಥ ವರ್ಗಕ್ಕೆ ಇದು ಪ್ರತಿರೋಧ, ಪ್ರತಿಭಟನೆ ಅಂತ ಅನ್ಸಿತ್ತು. ಇನ್ನೊಂದು ಕಾರಣ ಏನ್ ಗೊತ್ತಾ, ಈ ಕನ್ನಡ ಅನ್ನುವುದು ಅವರಿಗೆ ಕಾಫಿರರ ಭಾಷೆ ಅನ್ಸಿತ್ತು. ಕಾಫಿರರ ಭಾಷೆಯಲ್ಲಿ ಬರಿತಾ ಇದ್ದಾಳೆ ಅನ್ನುವುದು ಅವರ ಅಸಮಾಧಾನದ್ದು. ಹೆಂಗಸರು ಸಾಮಾನ್ಯವಾಗಿ ಧಾರ್ಮಿಕ ನಿಯಮಗಳನ್ನ, ಪುರುಷ ಪ್ರಧಾನತೆಯನ್ನು ಒಪ್ಕೊಂಡು ಹೋಗ್ಬೇಕಪ್ಪ. ಅದನ್ನ ಬಿಟ್ಬಿಟ್ಟು ಅದನ್ನ ಪ್ರಶ್ನೆ ಮಾಡುದಂದ್ರೆ ಏನು? ಒಬ್ರು ಪ್ರಶ್ನೆ ಮಾಡುವುದಕ್ಕೆ ಅವಕಾಶ ಕೊಟ್ರೆ ಇನ್ನು ಎಷ್ಟೋ ಜನ ಯಾವ್ಯಾವ್ದೋ ರೀತಿಯ ಪ್ರಶ್ನೆ ಕೇಳ್ತಾರೆ ಅನ್ನೋ ದಿಗಿಲು ಕೂಡ ಅವ್ರಿಗಿತ್ತು. ಹಾಗಾಗಿ ಸಾರ ಬರೀ ಪ್ರಶ್ನೆ ಮಾಡಿದಲ್ಲ, ಅದನ್ನು ವಿರೋಧಿಸಿದ್ರು, ಪ್ರಚಾರ ಮಾಡಿದ್ರು. ಇವೆಲ್ಲವೂ ಸೇರ್ಕೊಂಡು ಅವರಿಗೆ ಒಂದ್ ಸ್ವಲ್ಪ ಏನು ಸಾಕಷ್ಟು ಇರುಸು ಮುರುಸನ್ನೇ ಉಂಟು ಮಾಡ್ತು ಅಂತ ಅನ್ಸುತ್ತೆ. ಅವರ ಬರವಣಿಗೆ ಮತ್ತೆ ಭಾಷೆ ಎರಡೂನು ಧರ್ಮದ್ರೋಹ ಅಂತ ವ್ಯಾಖ್ಯಾನಿಸಲ್ಪಟ್ಟಿತು ಅಂತ ಅನ್ಸುತ್ತೆ. ಹೌದು. ಸಬಿಹಾ, ಇದು ಕ್ವೆಶ್ಚನ್ ಆಫ್ ಸಿಸ್ಟರ್ಹುಡ್ ಅಂದ್ರೆ ಸೋದರತ್ವ ಅಂತ ಏನ್ ಹೇಳ್ತೀವೋ ನಾವು, ಚಂದ್ರಗಿರಿಯ ತೀರದಲ್ಲಿ ಮತ್ತೆ ಸುಡುವ ಸೂರ್ಯ, ಈ 2 ಕಾದಂಬರಿಗಳಲ್ಲಿ ಬರೋ ಅಮೀನಾ ಮತ್ತೆ ಪಾತು, ಈ ಪಾತ್ರಗಳನ್ನ ಉದಾಹರಣೆಯಾಗಿಟ್ಕೊಂಡು ಸಾರಾ ತಮ್ಮ ಬರಹಗಳಲ್ಲಿ ಈ ಸಿಸ್ಟರ್ಹುಡ್ ವ್ಯಾಲ್ಯೂಸ್, ಸೋದರತ್ವದ ಮೌಲ್ಯಗಳನ್ನ ಹೇಗೆ ಬಿಂಬಿಸಿದ್ದಾರೆ? ಸಾರಾ ಅವರ ಕಾದಂಬರಿಗಳಲ್ಲಾಗಿರ್ಬೋದು, ಕಥೆಗಳಲ್ಲಾಗಿರ್ಬೋದು, ಈ ಸಿಸ್ಟರ್ಹುಡ್ ಅನ್ನುವಂಥದ್ದು ತುಂಬಾ ಒಂದು ಬಲವಾದ ಎಳೆಯಾಗಿ ಬಂದಿಲ್ಲ, ನಾನು ಗಮನಿಸಿದ ಹಾಗೆ. ಯಾಕಂದ್ರೆ ಬಂದೇ ಇಲ್ಲ ಅನ್ನೋದಿಲ್ಲ, ತುಂಬಾ ವಿರಳವಾಗಿ. ಈಗ ನೀವೇ ಹೇಳಿದ ಒಂದು ಕಾದಂಬರಿ ಮತ್ತೆ ಒಂದು ಕಥೆಯನ್ನ ನೀವು ಉದಾಹರಿಸುವಾಗ ಅಲ್ಲಿ ಇದೆ ಆಂಶಿಕವಾಗಿ. ನನ್ಗೆ ಈ ಸಿಸ್ಟರ್ಹುಡ್ ನ ಕಾನ್ಸೆಪ್ಟ್ ಅನ್ನ ಅವರಿಗೆ ತಮ್ಮ ಕೃತಿಯ ಒಳಗಡೆ ತರ್ಲಿಕ್ಕೆ ಆಗದೇ ಇರೋದಕ್ಕೂ ಕೆಲವು ಕಾರಣಗಳಿದ್ದಾವೆ ಅಂತ ಅನ್ಸುತ್ತೆ. ಒಂದು, ಫೆಮಿನಿಸಂನ ಕುರಿತಾಗಿ ಅವರು ತುಂಬಾ ಆಳವಾದಂತ ಆಲೋಚನೆಯನ್ನು ಇಟ್ಕೊಂಡವರಲ್ಲ. ಎರಡನೇದು, ಅವರ ಪಾತ್ರಗಳಿದ್ದಾವಲ್ಲ, ಆ ಪಾತ್ರಗಳು ಅನಕ್ಷರಸ್ಥ ಪಾತ್ರಗಳು, ಒಂದು ಕುಟುಂಬದ ಒಳಗಡೆನೆ ಬದುಕುವ ಪಾತ್ರಗಳು, ಮತ್ತು ಹೊರ ಜಗತ್ತಿಗೆ ಯಾವ ಕಾರಣಕ್ಕಾಗಿ ತೆರೆದುಕೊಳ್ಳದೆ ಇರುವಂತವುಗಳು, ತುಂಬಾ ಶ್ರದ್ಧೆಯಿಂದ ಧಾರ್ಮಿಕ ಕಟ್ಟುಪಾಡುಗಳನ್ನ ಅನುಸರಿಸ್ತಾ ಇದ್ದಂಥವ್ರಾದ್ರಿಂದ ಅಲ್ಲಿ ಸಿಸ್ಟರ್ಹುಡ್ ಬೆಳೆಯುವುದಕ್ಕೇನೆ ಅವಕಾಶ ಇರಲಿಲ್ಲ ಅಂತ. ಒಬ್ಳು ನೊಂದವಳಿಗೆ ಅಯ್ಯೋ ಪಾಪ ಅಂತ ಅನ್ನೋದನ್ನ ಬಿಟ್ರೆ ನೀನು ಏನೋ ಹೊರಬರೋದಕ್ಕೊಂದು ಹೆಜ್ಜೆ ಇಡೋದಕ್ಕೆ ನಾನು ಆಧಾರ ಆಗಬಲ್ಲೆ ಅನ್ನುವಂಥದ್ದನ್ನ ತೋರಿಸುವ ಪಾತ್ರಗಳು ತುಂಬಾ ವಿರಳ. ಹೆಂಗೆ ಹೀಗೆ ಹೇಳುವಾಗ್ಲೆಲ್ಲ ಅವರದೇ ಹೆಚ್ಚು ಕಡಿಮೆ ಸಮಕಾಲೀನರಾಗಿ ಬರಿತಾ ಇದ್ದಂತ ಬಾನು ಮುಷ್ತಾಕ್ ಅವರ ಕಥೆಗಳು, ಕಾದಂಬರಿ ತುಂಬಾ ನೆನಪಿಗೆ ಬರ್ತವೆ. ಅಲ್ಲಿ ಸಿಸ್ಟರ್ಹುಡ್ ತುಂಬಾ ಸಶಕ್ತವಾಗಿ ಮೂಡಿ ಬಂದಿದೆ. ಅಲ್ಲಿಯೂ ಅನಕ್ಷರಸ್ಥರು, ಕುಟುಂಬದ ಒಳಗೆ ಬಂಧಿತರಾದಂತಹ ಹೆಣ್ಣು ಮಕ್ಕಳು ಕೂಡ ಈ ಪುರೋಹಿತ ಶಾಹಿಯನ್ನ ಎದುರು ಹಾಕೊಳ್ಳುವಂತ ಒಬ್ಬ ಮಹಿಳೆಗೆ ಬೇರೆ ಬೇರೆ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡುವಂತ ತುಂಬಾ ಅಚ್ಚುಕಟ್ಟಾದಂತ ಮತ್ತು ಶಕ್ತಿಶಾಲಿಯಾದಂತ ಬರಹಗಳು ಬಂದಿದ್ದಾವೆ. ಬಹುಶಃ ಸಾರಾ ಅವರ ಸಂದರ್ಭದಲ್ಲಿ ನಾವು ಅದನ್ನ ನೋಡುವುದು ಅಷ್ಟು ಏನು ಮುಖ್ಯವಾದಂಥದ್ದು, ಅಥವಾ ಅದು ನಾವು ಅವ್ರ ಮೇಲೆ ಹೊರೆಯಾಗಿ ನಾವು ನೋಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ. ಅವ್ರ ಜಗತ್ತು ಒಂದು ಸಣ್ಣ ಸೀಮಿತವಾದದ್ದು ಅಂತ ನಂಗೆ ಅನ್ಸುತ್ತೆ.
ಆಮೇಲೆ ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಸಬಿಹಾ, ಕರ್ನಾಟಕ ಸರ್ಕಾರ 1ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳಲ್ಲಿ ಸಾರಾ ಅಬೂಬಕರ್ ಅವರು ಸೇರಿದ ಹಾಗೆ ಅನೇಕ ಪ್ರಗತಿಪರರ ಬರಹಗಳನ್ನ ಕೈಬಿಟ್ಟಿರೋದನ್ನ ಕಾಣ್ತೀವಿ. ಇಂಥ ಪರಿಸ್ಥಿತಿನಲ್ಲಿ ಸಾರಾ ಅವರ ಸಾಹಿತ್ಯವನ್ನ ಜೀವಂತವಾಗಿಡೋ ಪ್ರಯತ್ನದಲ್ಲಿ ಏನೆಲ್ಲ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಆ, ಜೀವಂತವಾಗಿಡುವುದಕ್ಕೆ ನಾವು ಒಂದು ನಮ್ಗನ್ಸೋದು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಅವರ ಪುಸ್ತಕಗಳು ಸಾಕಷ್ಟಿದ್ದಾವೆ, ಅದೊಂದು ಬೆಳಕಿಂಡಿ ಅಂತ ಅನ್ಬೋದು. ಅಥವಾ ಇವತ್ತು ಈ ಪುಸ್ತಕಗಳಾಗಿ ಅವರ ಕೃತಿಗಳನ್ನ ನಾವು ತರಬೇಕಾಗತ್ತೆ. ಅದು ಇನ್ನೊಂದು ಪಾಸಿಬಿಲಿಟಿ. ಮತ್ತೊಂದು ಏನಂತ ಹೇಳಿದ್ರೆ, ಈಗ ಅವರ ಕಾಲಾನಂತರ ಅವರ ಬರಹಗಳ ಮರು ಓದು ಅನ್ನುವಂಥದ್ದು ಮತ್ತೆ ನಡೀತಾ ಇರುವಂಥದ್ದು ಅನೇಕ ಭಾಷಣ ಅಥವಾ ವಿಚಾರ ಸಂಕಿರಣ ನಡೆಸಿರುವಾಗ ನನ್ನ ಗಮನಕ್ಕೆ ಬಂದಿರುವಂಥದ್ದು. ಇನ್ನೊಂದು ನಮ್ಗನ್ಸೋದು, ಅವರ ಹೆಚ್ಚಿನ ಕೃತಿಗಳನ್ನ ಅವರ ಮನೆಯವರೇ ಅಂದ್ರೆ ಅವರೇ ಪ್ರಕಾಶನದಲ್ಲಿ ಚಂದ್ರಗಿರಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಇವತ್ತು ಅನೇಕ ಕನ್ನಡದ ಓದುಗರು ಹೇಳುದು ಅವ್ರ ಪುಸ್ತಕಗಳೇ ನಮ್ಗೆ ಸಿಕ್ಕಲ್ಲ ಅಂತ. ಒಂದನ್ನ ಆ ಪುಸ್ತಕಗಳ ಲಭ್ಯತೆಯ ಬಗ್ಗೆ ಖಾತ್ರಿ ಪಡಿಸ್ಬೇಕಾದವರು ಈಗ ಮತ್ತೆ ಆ ಜವಾಬ್ದಾರಿ ಅವ್ರ ಮನೆಯವರಿಗೆ ಬರುತ್ತೆ. ಈಗ ನಾವು ಸಕಿನ್ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ವಿ, ಎಷ್ಟೋ ಪುಸ್ತಕಗಳಿಲ್ಲ ಅಂತ. ಅಂಥವುಗಳನ್ನ ಮಾರ್ಕೆಟ್ಗೆ ಸಿಗುವ ಹಾಗೆ ಮಾಡುವಂಥದ್ದು. ಮತ್ತೆ ಅನ್ಯ ಭಾಷೆಗಳಿಗೆ ಅನುವಾದ ಆದದ್ದು ತುಂಬಾ ಕಡಿಮೆ. ಇಂಗ್ಲಿಷು ಮತ್ತು ಇತರ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡುವ ಮೂಲಕ ಕೂಡ ಅವರನ್ನ ಎಳೆಯ ತಲೆಮಾರಿನವರಿಗೆ ಮುಟ್ಟಿಸೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ. ನೀವು ಸರ್ಕಾರದ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಬೇಕಾಗಿಲ್ಲ, ಯಾಕಂದ್ರೆ ಇದೇ ಸರ್ಕಾರ ಇರುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಮತ್ತೆ ಪಠ್ಯ ಪುಸ್ತಕ ಮಂಡಳಿ ಬದಲಾದಾಗ, ಸಂಪಾದಕರು ಬದಲಾದಾಗ ಈ ಪರಿಸ್ಥಿತಿ ಬದಲಾಗಿರುತ್ತೆ ಅನ್ನುವಂಥ ಆಶಾವಾದ ನನಗಂತೂ ಇದೆ. ಮತ್ತು ಈಗ ಏನಂತ ಹೇಳಿದ್ರೆ, ಒಂದು ಕಾಲದ ನಂತರ ಒಂದು ಮಾಯವಾಗೋದಿದೆಲ್ಲ ಎಲ್ಲ ಹಿರಿಯ ಲೇಖಕರಿಗೂ ಇದು ಅನ್ವಯ ಆಗಿದೆ. ಅದರಿಂದ ಸಾರಾ ಅವರ ಕೃತಿ ಮಾತ್ರ ಎದುರಿಸುವ ಸವಾಲು ಅಂತ ನಾನು ಅನ್ಕೊಂಡಿಲ್ಲ. ಮತ್ತೆ ಭಾಷಾಂತರದ ಮೂಲಕನೂ ಇದು ಮಾಡ್ಬೋದು ಅಂತ ನೀವು ಹೇಳಿದ್ ನೆನಪು. ಸಾರಾ ಅವರ ಕೃತಿಗಳನ್ನ ಬೇರೆ ಈಗ ಇಂಗ್ಲಿಷಿಗೆನೆ ಭಾಷಾಂತರ ಮಾಡಿದಾಗ ಅದು ಇನ್ನೊಂದು ಓದುಗ ಸಮುದಾಯಕ್ಕೆ ತೆರ್ಕೊಳ್ಳುತ್ತೆ, ಇನ್ನೊಂದ್ ತರದಲ್ಲಿ ಜೀವಂತವಾಗಿರುತ್ತೆ ಅಂತ ನೀವು ಹೇಳ್ತಾ ಇದ್ದಿದ್ದು ನೆನಪಿದೆ. ಹೌದು. ಈಗಲೂ ಹೇಳಿದ್ರೆ ಇಂಗ್ಲಿಷ್ಗೆ ಮೇನ್ ಆಗಿ ಆಗ್ಬೇಕು. ಬಹುಶಃ ಅವರಿಗೆ ಒಂದು ಒಳ್ಳೆಯ ಪಡೆ ಸಿಕ್ಲಿಲ್ಲ, ಆ ಥರದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಂಥವ್ರು ಅವರಿಗೆ ಸಿಕ್ಲಿಲ್ಲ. ಮತ್ತೆ ಇವರ ಕೆಲವು ಸ್ವಭಾವಗಳು ಕೂಡ ಆ ಟ್ರಾನ್ಸ್ಲೇಷನ್ ಮಾಡುವವರಿಗೆ ಈಸಿಯಾಗಿ ಆ ಒಂದು ಒಪ್ಪಿತ ಆಗುವ ಹಾಗೆ ಇರಲಿಲ್ಲ. ಇದು ಎರಡೂ ಕಡೆಯ ಸಮಸ್ಯೆಯಿಂದಾಗಿ ಕೃತಿಗಳು ದೊಡ್ಡ ಜಗತ್ತಿಗೆ ಮುಟ್ಲಿಲ್ಲ. ಮತ್ತೆ ಕೊನೆಯ ಪ್ರಶ್ನೆ ಸಬಿಹಾ, ನೀವು ಕನ್ನಡದ ವಿಮರ್ಶಕರಲ್ಲಿ ತುಂಬಾ ಮುಖ್ಯವಾದ, ಅದರಲ್ಲೂ ಸ್ತ್ರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಬ್ಬ ಮುಖ್ಯ ವಿಮರ್ಶಕರು. ನಿಮ್ಮ ಪ್ರಕಾರ ಸಾರಾ ಅವರ ಮಹತ್ವದ ಕೃತಿಗಳು ಯಾವುವು? ಆಮೇಲೆ ಸಾರಾ ಅವರ ಹಾಕಿಕೊಟ್ಟ ಹಾದಿ ಮತ್ತು ಪರಂಪರೆ ಯಾವ ತರಹದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಸಾರಾ ಅವರ ಮುಖ್ಯ ರಚನೆ ಅನ್ನುವಂಥದ್ದು ನನಗೆ ಕಾದಂಬರಿ ಸಣ್ಣ ಕಥೆಗಳಲ್ಲಿ ಕಾಣಿಸುತ್ತೆ. ಅವರ ಚಂದ್ರಗಿರಿಯ ತೀರದಲ್ಲಿ ಮತ್ತು ಎರಡನೇದು ಸಹನ ಅನ್ನುವ ಕಾದಂಬರಿಗಳಿದ್ದಾವಲ್ಲ, ಇವುಗಳನ್ನ ಮುಖ್ಯ ರಚನೆ ಕಾದಂಬರಿ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಇನ್ನು ಉಳಿದವುಗಳನ್ನೆಲ್ಲ ಈ ಎರಡು ಕಾದಂಬರಿಗಳ ವಿಸ್ತರಣೆಗಳು, ಎಕ್ಸ್ಟೆನ್ಷನ್ ಅಂತ ಹೇಳಿ ನಾನು ಗುರುತಿಸ್ತೀನಿ. ಆದ್ರೆ ಸಣ್ಣ ಕಥೆಗಳಲ್ಲಿ ಅವ್ರು ತುಂಬಾ ಚುರುಕಾಗಿ, ಅದು ಚಪ್ಪಲಿಗಳು ಅನ್ನುವಂಥ ಕಥೆ ಆಗಿರ್ಬೋದು, ಅಥವಾ ಈ ತರ ಹೆಸರಿಸ್ಬೋದು, ಹಲವು ಸಣ್ಣ ಕಥೆಗಳಿದ್ದಾವಲ್ಲ, ಅವು ಅವರ ತುಂಬಾ ಒಳ್ಳೆಯ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿ ನಾವು ಆ ಪ್ರಕಾರದಲ್ಲಿ ಗುರುತಿಸ್ಬೋದು. ಇನ್ನೊಂದು ಅವರ ಲೇಖನಗಳದ್ದು ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ಅಂತ.
ಆ, ಯಾಕೆ ಅವರ ಲೇಖನಗಳನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಕರ್ನಾಟಕದ ಲೇಖಕಿಯರಲ್ಲಿ ಸಾರಾ ಅವರಷ್ಟು ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ವಿದ್ಯಮಾನಗಳಿಗೆ ಸ್ಪಂದಿಸಿದಂಥವರು ವಿರಳ. ಅವರು ಈ ವೈಚಾರಿಕ ಎಚ್ಚರವನ್ನ ಆ, ಇಟ್ಕೊಂಡದ್ದು ಮಾತ್ರ ಅಲ್ಲ, ಅದಕ್ಕೆ ಕೆಲವು ಪರಿಮಿತಿಗಳು ಇರಬಹುದು. ಆದ್ರೆ ತಮ್ಗನ್ಸಿದ್ದನ್ನ ತುಂಬಾ ಸ್ಪಷ್ಟವಾಗಿ, ನೇರವಾಗಿ ಅವ್ರು ಮಾತಾಡಿದ್ರು, ಬರೆದ್ರು, ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ರು, ದೊಡ್ಡ ವಲಯಕ್ಕೆ ಅವರು ತಲುಪಿದ್ರು. ಹಾಗಾಗಿ ಹೌದು. ನನ್ನ ತಿಳುವಳಿಕೆ, ನನ್ನ ವೈಚಾರಿಕ ಎಚ್ಚರ ಏನಿದೆ, ಅದು ಓರ್ವ ನಾಗರಿಕನಾಗಿ ನಾವು ನಮ್ಮ ಎಚ್ಚರವನ್ನ, ಲೋಕದೃಷ್ಟಿಯನ್ನ ಇಡೀ ಒಂದು ಸಮುದಾಯಕ್ಕೆ ಮುಟ್ಟಿಸ್ಬೇಕು ಅನ್ನೋ ಕಾಳಜಿ ಅವ್ರದ್ದಿತ್ತಲ್ಲ, ಅದು ನಾನು ಅವರ ಸಾಹಿತ್ಯದ ಸಂದರ್ಭದಲ್ಲಿ, ಅವರ ಬರಹದ ಸಂದರ್ಭದಲ್ಲಿ ಮುಖ್ಯ ಅಂತ ಗುರುತಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಹಾಗೆ ಧರ್ಮ ಆಗಿರ್ಬೋದು, ಸಮಾಜ, ಸರ್ಕಾರ, ಶಿಕ್ಷಣ ನೀತಿ ಮುಂತಾದವುಗಳ ಬಗ್ಗೆ ಒಂದು ಆಲೋಚನಾ ವಲಯವನ್ನ ಕಟ್ಟಿದವ್ರು ಕಮ್ಮಿ. ಲೇಖಕಿಯರಲ್ಲಿ ನಾನು ಹೇಳ್ತಾ ಇರೋದು ಆಲೋಚನಾ ವಲಯವನ್ನ ಕಟ್ಟಿದ್ರು ಮತ್ತು ಒಂದು ಅಭಿಪ್ರಾಯ ರೂಪಣೆಯನ್ನ ಮಾಡಿದ್ರು. ಜನರಿಗೆ ಅದನ್ನು ಓದ್ತಾ ಓದ್ತಾ ಹೌದಾ, ಅವರು ಒಂದು ಅಭಿಪ್ರಾಯವನ್ನ ರೂಪಿಸಿಕೊಳ್ಳುವುದಕ್ಕೆ, ನಿರ್ಮಿಸುವುದಕ್ಕೆ ಕೆಲಸ ಮಾಡಿದ್ರು. ಇದನ್ನ ಮುಸ್ಲಿಂ ಲೇಖಕಿಯರ ನೆಲೆಯಿಂದ ಮಾತ್ರ ಅಲ್ಲ, ಕನ್ನಡದ ಲೇಖಕಿಯರಲ್ಲೇ ಈ ಕೆಲಸ ಮಾಡಿದವರು ತುಂಬಾ ತುಂಬಾ ಕಡಿಮೆ. ಹಾಗಾಗಿ ಸಾಹಿತ್ಯದ ಪರಂಪರೆಯಲ್ಲಿ ಸಾರಾ ಅಬೂಬಕರ್ ಅವರ ಕೊಡುಗೆ ಅಂತ ನಾನು ಇದನ್ನ ಗುರುತಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಬಿಹಾ ಅವರೇ, ಕನ್ನಡದ ಸಾಂಸ್ಕೃತಿಕ ವಿಮರ್ಶಕರಲ್ಲಿ ಒಬ್ಬರಾದ ನೀವು ಸಾರಾ ಅಬೂಬಕರ್ ಅವರ ಆಪ್ತ ವಲಯಕ್ಕೆ ಸೇರಿದ್ರಿ. ಅವರ ಬದುಕು ಮತ್ತು ಬರವಣಿಗೆಯ ಬಗ್ಗೆ ಕೆಲವು ಮಹತ್ವದ ಒಳನೋಟಗಳನ್ನು ಕೊಟ್ಟಿದ್ದಕ್ಕೆ ಮತ್ತು ಆ ಮೂಲಕ ನಮ್ಮೊಂದಿಗೆ ಸ್ವಲ್ಪ ಕಾಲವನ್ನು ಕಳೆದಿದ್ದಕ್ಕೆ ಕೇಳುಗರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ ಕೂಡ, ಮರಿಯಮ್ಮ ಅವ್ರಿಗೂ ಕೂಡ. ಥ್ಯಾಂಕ್ ಯು. If you like this episode, please give us 5 stars on Apple Podcasts, Spotify, or wherever you listen to them. A special thank you to Dr. Sukanya, Dr. Sakina Nasir, Hana Publishers Mangalore, and most importantly, Dr. Sabiha for making this episode happen. To learn more about Sarah Abubakar, please go through the notes of this episode. Also, do check out other MBM conversations with Annie Zedi, Samira Khan, Nazni Rizvi, among others, who bring a diverse understanding of being an Indian, a Muslim, and everything in between. I'm Mariam Heather. Thank you for listening to Main Bhi Muslim. I'll be back in a few weeks' time with a new guest. Until then, take care, lots of love and gratitude.